ನಾನು ಹೇಳ್ತಿರೋದು ಟಿಲ್ 2000 ಒಂದು ದೊಡ್ಡ ರೆವಲ್ಯೂಷನ್ ಆಯ್ತು 2003 ರಂಗಶಂಕರ ಅಂತ. ಅಲ್ಲಿ ತನಕದ ಕತೆ ನಾನು ಹೇಳ್ತಿರೋದು ಇದು. 10 ರೂಪಾಯಿ ಅವನು 20 ರೂಪಾಯಿ ಇಟ್ರಂತೆ ಅವ್ರ ನಾಟಕಕ್ಕೆ. ಹಿಂಗೆ ಸೆಲ್ ಮಾಡ್ತಾರೋ ಟಿಕೆಟ್. ಈ ಪ್ರಿಂಟ್ ಮಾಡಿಸ್ತಿದ್ವಿ ಅಷ್ಟೇ, ಯಾರು ಟಿಕೆಟ್ ತಗೊಂಡೆಲ್ಲ ನಾಟಕ ನೋಡೋದು ಚಾನ್ಸೇ ಇಲ್ಲ. ಅದ್ಭುತ. ಟಿಕೆಟ್ ಪ್ರೈಸ್ ಎಷ್ಟಿರೋದು ಸರ್ ಅವಾಗ? 5 ರೂಪಾಯಿ ಇಟ್ರು ಅಷ್ಟೇ ಫ್ರೀನೇ, 25 ರೂಪಾಯಿ ಇಟ್ರು ಫ್ರೀನೇ ತಾನೆ. ಬರ್ತಿದ್ದಿಲ್ಲ. ಅಲ್ಲ, ನಾಟಕಕ್ಕೆ ಜನ ಬರೋರು ದುಡ್ಡು ಕೊಟ್ಬಿಟ್ಟು ನೋಡಕ್ ಬರ್ತಿರ್ಲಿಲ್ಲ. ಇರೋದೇನಕ್ಕೆ ರಂಗಭೂಮಿ ಫ್ರೀ ಆಗಲ್ವಾ ಅಂತ. ದೊಡ್ಡವನಾಗಿ ಕಾಣೋದು ಸ್ಕ್ರೀನ್ ಸಿನಿಮಾದಲ್ಲಿ, ತುಂಬ ಚಿಕ್ಕವನಾಗಿ ಕಾಣೋದು ಟಿವಿನಲ್ಲಿ, ಮನುಷ್ಯನಾಗಿ ಕಾಣೋದು ರಂಗಭೂಮಿನಲ್ಲಿ ಮಾತ್ರ. ಅದರಲ್ಲಿ ಒಂದೇನೋ ಒಂದು ಸಣ್ಣ ಕ್ಲೀಶೆಗಳಿರುತ್ತೆ, ಆ ಥರ ಇರುತ್ತೆ. ಸಿನಿಮಾದಲ್ಲಿ ಎಲ್ಲವೂ ವೈಭವೀಕರಣ, ಗ್ಲೋರಿಫಿಕೇಶನ್. ಕಮಾನ್ ರಾಕಿ ಬಾಯ್ ಅಂದರೆ ಒಂದು 20 ಕಾರ್ ಮೇಲ್ಗಡೆ ಎಗ್ರಕೊಂಡು ಬರ್ತಿರ್ತಾನೆ ರಾಕಿ ಬಾಯ್. ಕಡೆಗೆ ಅಲ್ಲಿ ಇನ್ನೊಂದು ದೇವರನ್ನ ನಂಬೋದಲ್ಲೇ ಇದ್ದಂಥ ಒಬ್ರು ದೇವರಿದ್ರು, ಎಚ್ ಎನ್ ಅಂತ, ಎಚ್ ನರಸಿಂಹಯ್ಯ ಅಂತ. ಅಮೆರಿಕಾದಲ್ಲಿ ಹೋಗಿ ಪಂಚೆ ಉಟ್ಕೊಂಡೆ ವಾಪಸ್ ಬಂದರು. ಅಂದರೆ ಏನು ಬದಲಾವಣೆಗಳಾಗದಲ್ಲೇ ಗಾಂಧಿಯನ್ನು. ಅಮೇಝಿಂಗ್ ವ್ಯಕ್ತಿತ್ವ. ಅವ್ರ ಎದುರುಗಡೆ ಹೋಗಿ ನಿಂತ್ಕೊಂಬ, ರಿಹರ್ಸಲಿಗೆ ಜಾಗ ಬೇಕು, ಏನರ ನಿಮ್ದ ನಾಟಕ ಮಾಡ್ತೀರೇನಾ? ಹಾಂ, ನಾನು ಒಂದು ಲೆಟ್ರ್ ಕೊಡ್ತೀನಿ, ಅಲ್ಲಿ ಪ್ರಿನ್ಸಿಪಾಲಿಗೆ ಕೊಡಿ, ರಿಹರ್ಸಲ್ ಜಾಗ ಫ್ರೀಯಾಗಿ ತಗೊಳ್ಳಿ. ಅಷ್ಟೇ ಅಲ್ಲ, ಇನ್ನೇನ್ರಪ್ಪ, ನಮಗೆ ಆಡಿಟೋರಿಯಮ್ಮು 500 ರೂಪಾಯಿ ಹೇಳ್ತಿದ್ದಾರೆ. ಸರಿ, ಎಷ್ಟು ಕೊಡೋಕ್ಕಾಗತ್ತೆ? 300 ರೂಪಾಯಿ ಕೊಡ್ತೀವಿ. ಅವ್ರು ಹೇಳಿರೋ ರೂಲ್ಸ್ಗಳನ್ನೆಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡೋರೆ. ಒಂಥರ ಇಟ್ಸ್ ರಿಯಲಿ ಗುಡ್. ಒಂಥರ ಅದು ನಮ್ಮ ಒಳಗಿನ ಒಂದಿಷ್ಟು ಡೆವಲಪ್ಮೆಂಟ್ಗಳಿಗಲ್ವಾ ರೂಲ್ಸ್ ಇರೋದು. ನಿಜ. ಹೌದಲ್ವಾ? ನಾವು ಇದೆಲ್ಲ ಫ್ರೀಯಾಗಿ ಬಿಟ್ಕೊಂಡಿದ್ವಿ. ಟಿಕೆಟ್ ಇಲ್ಲದೆ ಇದ್ದರೆ ಈವನ್ ನಾನು ಡೈರೆಕ್ಟರ್ ಆಗಿ ಆಡಿಟೋರಿಯಂ ಒಳಗಡೆ ಹೋಗೋಕ್ಕಾಗಲ್ಲ. ನಂಗೆ ಯಾವತ್ತೂ ಅನಿಸಿಲ್ಲ. ನಮ್ಮಮ್ಮ ಒಂದು ಸರ್, ಇಲ್ಲ ಟೇಕ್ ಯುವರ್ ಟೈಮ್ ಸರ್, ನೋ ಪ್ರಾಬ್ಲಮ್ ಸರ್, ವಿಲ್ ಟೇಕ್ ಅ ಬ್ರೇಕ್ ಸರ್, ದಟ್ಸ್ ಓಕೆ. ಇಲ್ಲ, ನಂಗೆ ಅರ್ಥ ಆಗುತ್ತೆ ಸರ್, ಖಂಡಿತ ನಂಗೆ ಅರ್ಥ ಆಗುತ್ತೆ. ಅಮ್ಮ ಅಪ್ಪ ಒಂದು ಇಮೋಷನ್ಸ್. ಕಿರಣ್ ಸರ್, ದ ಮಿಡ್ ನೈಟ್ ಲ್ಯಾಬ್ ಕನ್ನಡ ಪಾಡ್ಕಾಸ್ಟ್ಗೆ ತುಂಬಾ ಸ್ವಾಗತ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಆ್ಯಸ್ ಯೂಶುವಲ್. ಕನ್ನಡ ಆರ್ಟ್, ಥಿಯೇಟರ್, ನಾಟಕ ಆ್ಯಂಡ್ ಟ್ರೆಕ್ಕಿಂಗ್ ಇಷ್ಟೇ ಡಿಸ್ಕಸ್ ಮಾಡ್ತಿರೋದು ಇವತ್ತು. ಸೊ ಸ್ಟಾರ್ಟ್ ಮಾಡೋಣ ಸರ್ ಇವತ್ತಿನ ಪಾಡ್ಕಾಸ್ಟು. ಮೊದಲನೇದಾಗಿ ನನಗೆ ಅರ್ಥ ಆಗಬೇಕು ಅಂತ ಇರೋದು ಏನಂತಂದರೆ ಸರ್, ಥಿಯೇಟರ್ ಅಂದರೆ ಏನು, ರಂಗಭೂಮಿ ಅಂದರೆ ಏನು? ರಂಗಭೂಮಿ ಅನ್ನೋದು ಭರತನ ನಾಟ್ಯಶಾಸ್ತ್ರದಿಂದ ಹಿಡಿದು ಶುರು ಮಾಡ್ಕೋಬೋದು. ತುಂಬ ವೈಡ್ ಸಬ್ಜೆಕ್ಟ್ ಅದು. ಪ್ರಪಂಚ ಎಷ್ಟು ದೊಡ್ಡದಿದೆಯೋ ಅಷ್ಟೇ. ಶೇಕ್ಸ್ಪಿಯರ್ ಹೇಳಬಿಟ್ಟ, ಪ್ರಪಂಚನೇ ಒಂದು ರಂಗಭೂಮಿ ಅಂತ, ಮುಗಿದೋಯ್ತಲ್ಲ. ಪ್ರಪಂಚ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡದು ರಂಗಭೂಮಿ. ಅದರದ್ದು ಹಿಸ್ಟ್ರಿ ಅದನ್ನೇ ಮಾತಾಡೋಕೆ ಹೋದರೆ ಒಂದು 150 ಎಪಿಸೋಡ್ ಮಾಡ್ಬೋದು, ಅಷ್ಟು ದೊಡ್ಡದಿದೆ. ಸೊ ರಂಗಭೂಮಿ ಅನ್ನೋದು ಒಂದು ಜಾಗ ವೇರ್ ಪೀಪಲ್, ಅಂದರೆ ಬೇರೆ ಥರದ ಒಂದಷ್ಟು ಜನ ಅಲ್ಲಿ ನಿಂತ್ಕೊಂಡು ಏನೋ ಒಂದು ಮಾಡ್ತಾರೆ, ಅದನ್ನು ಬೇರೆಯವರು ನೋಡ್ತಾರೆ, ಅದನ್ನು ರಂಗಭೂಮಿ ಅಂತ ಅನ್ಬೋದು ಅಷ್ಟೇ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಹೇಗೆ ನೀವು ಈ ರಂಗಭೂಮಿಗೆ ಬಂದ್ರಿ? ನಿಮ್ಮ ಜೀವನದ ಬಗ್ಗೆ ದಯವಿಟ್ಟು ಹೇಳಿ ಸರ್. ನನ್ನ ಜೀವನದ ಬಗ್ಗೆ ಹೇಳಬೇಕು ಅಂದರೆ ಅದೊಂಥರ ವಿಚಿತ್ರ. ಅದು ಯಾರು ರಂಗಭೂಮಿಗೆ ಬರೋರು ನಾನು ನೋಡಿದ ಹಾಗೆ, ಅಂದರೆ ಈ ಹವ್ಯಾಸಿ ರಂಗಭೂಮಿ ಏನಿದೆ, ವೃತ್ತಿ ರಂಗಭೂಮಿ ಬೇರೆ. ವೃತ್ತಿ ರಂಗಭೂಮಿ ಅಂದರೆ ನೀವು ಗುಬ್ಬಿ ವೀರಣ್ಣ ಅವ್ರ ಹೆಸರು ಕೇಳಿರ್ತೀರ ಅಂತ, ಮಹಾನ್ ಕಲಾವಿದರವರು. ಅವರೆಲ್ಲ ಇದ್ದಿದ್ದು ಅದೊಂದು ವೃತ್ತಿ. ಅದು ರಂಗ ಕಾರ್ಮಿಕ ಅನ್ನೋ ಪದ ಏನೋ ಹೇಳಿದ್ರಲ್ಲ, ಆ ಥರದ್ದು. ಅಂದರೆ ಅದರಲ್ಲೇ ಅವ್ರದ್ದು ಊಟ, ಸಕಲ ಜೀವನನೂ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ನಿಜವಾಗ್ಲೂ ಅವ್ರಗಳ ಮುಂದೆ ತೃಣ. ಅವರೆಲ್ಲ ಅವರು ಇಡೀ ಲೈಫನ್ನೇ ಡೆಡಿಕೇಟ್ ಮಾಡಿರ್ತಾರೆ. ಅವ್ರ ಫ್ಯಾಮಿಲಿಗಳೇ ಅದಕ್ಕೆ ಡೆಡಿಕೇಟ್ ಆಗೋಗಿರುತ್ತೆ. ನಮ್ದೆಲ್ಲ ನಾವು ಹವ್ಯಾಸಿ ರಂಗಭೂಮಿ ಅಂತ ನಮಗೊಂದು ಟ್ಯಾಗ್ ಲೈನ್ ಇದೆ, ಹವ್ಯಾಸಿ ರಂಗಭೂಮಿ ಅಂತ. ನಾವು ಅಮೆಚೂರ್ ಥಿಯೇಟರ್ ಅಂತಾರೆ ಇಂಗ್ಲೀಷಲ್ಲಿ. ಅದು ಅಮೆಚೂರು ಒಟ್ಟಿನಲ್ಲಿ ಅಮೆಚೂರ್ಸೇ ನಾವು. ಅಲ್ಲ, ಅದೇ ಅಮೆಚೂರ್ ಎರಡು ಡಿಬೇಟೇಬಲ್. ಇದು ಒಬ್ರು ಸರಿ ಅಂತಾರೆ, ಇದೊಬ್ರು ತಪ್ಪು ಅಂತಾರೆ. ಅದೇ ಒಟ್ಟಿನಲ್ಲಿ ಅಮೆಚೂರ್ಸೇ ನಾವು. ಅವ್ರಗಳ ಮುಂದೆ ಈ ವೃತ್ತಿ ರಂಗಭೂಮಿ ಏನಿದೆ, ಅವ್ರ ಮುಂದೆ ನಾವೆಲ್ಲ ಅಮೆಚೂರ್ಸೆ.
ಯಾಕೆಂದರೆ ಅವರು ಸಂಪೂರ್ಣ ಜೀವನನೇ ಅದಕ್ಕೆ ಡೆಡಿಕೇಟ್ ಮಾಡಿರ್ತಾರೆ. ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರು ರಿಹರ್ಸಲ್ಗಳು ಮಾಡ್ತಿರ್ತಾರೆ. ನಮ್ದೆಲ್ಲ ಏನು, ನಾವು ಕಾಲೇಜ್ ಮುಗಿದ್ಮೇಲೋ ಅಥವಾ ಆಫೀಸ್ ಮುಗಿದ್ಮೇಲೋ ಒಂದಷ್ಟು 4 ಜನ ಸೇರ್ಕೋತೀವಿ. ಯಾವುದೋ ನಾನು ರಂಗಭೂಮಿಗೆ ಬರೋದಕ್ಕೊಂದು ಕಾರಣ ಏನು ಅಂದರೆ, ನಾನು ಕಾಲೇಜಲ್ಲಿ ಇದ್ದಾಗಲೇ ಯೋಚನೆ ಮಾಡಿದ್ದೆ. ನಮ್ಮ ಫ್ಯಾಮಿಲಿ ಎಲ್ಲ ಈ ಗೌರ್ಮೆಂಟ್ ಪ್ರೊಫೆಷನ್ಸಲ್ಲೇ ಇದ್ದವರು, ಅಂದರೆ IAS ಆಫೀಸರ್ಸ್ ಎಲ್ಲ ನಾನು ಹೇಳ್ತಿರೋದು. ಟೀಚರ್ಗಳು, ಬ್ಯಾಂಕಿಂಗ್ ಎಂಪ್ಲಾಯೀಸು, ಪೋಸ್ಟಲ್ ಡಿಪಾರ್ಟ್ಮೆಂಟ್, ಇದು ನಮ್ಮ ಮಿಡಲ್ ಕ್ಲಾಸ್ ಕಾಂತನಿನ ಒಂದು ಜೀವನ. ಅದ್ರ ಮಧ್ಯೆಯಲ್ಲಿ ನಾನು ಕಾಲೇಜ್ ಮುಗಿಸೋ ಟೈಮಲ್ಲಿ ಇನ್ನೂ IT ಬೂಮ್ ಆಗಿರಲಿಲ್ಲ. ಇದು ಯಾವ ವರ್ಷ ಸರ್ ಇದು? ನಾನು 93ನಲ್ಲಿ ನಂದು ಡಿಗ್ರಿ ಮುಗಿದಿದ್ದು. ಅವಾಗೆಲ್ಲ ನಮಗೆ ಇದ್ದಿದ್ದು 2-3 ಆಪ್ಷನ್, ಒಂದು ರೈಲ್ವೇಸು, ಒಂದು ಪೋಸ್ಟಲ್ಲು, ಒಂದು ಬ್ಯಾಂಕಿಂಗು, ಅದು ಬಿಟ್ಟರೆ ಮೆಡಿಕಲ್ ರೆಪ್ಪು. ಇಲ್ಲ ಅಂದರೆ ಎಲ್ಲದಕ್ಕಿಂತ ಹೈಯರ್ ಒಂದು ಮಾರ್ಕೆಟಿಂಗ್ ಅಂತ. ಆ ಮಾರ್ಕೆಟಿಂಗು ಅಂದರೆ ಅವತ್ತಿಂದ ಏನೋ ಒಂದು ಪ್ರಾಡಕ್ಟನ್ನ ತಗೊಂಡೋಗಿ ಯಾವುದೋ ಅಂಗಡಿಗೆ ಮಾರೋದು. ಇದು ಇವತ್ತಿನ ಹಾಗೆ ಕಾನ್ಸೆಪ್ಟ್ ಮಾರ್ಕೆಟಿಂಗ್ ಎಲ್ಲ ಇರಲಿಲ್ಲ. ಕಾನ್ಸೆಪ್ಟ್ ಮಾರ್ಕೆಟಿಂಗ್ ನನ್ನ ಕಸಿನ್ ಅನಿಲ್ ಅಂತಿದ್ದಾನೆ, ಅವನು ಫಸ್ಟ್ ಕಾನ್ಸೆಪ್ಟ್ ಮಾರ್ಕೆಟಿಂಗ್ ಏನದು ಅಂದರೆ, ನಾನೊಂದು ಯಾವುದೋ ಒಂದು ರೆಸಾರ್ಟ್ದು ಕಾನ್ಸೆಪ್ಟ್ ಮಾರ್ಕೆಟಿಂಗ್. ನಮಗೆಲ್ಲ ಗೊತ್ತೇ ಇಲ್ಲ, ರೆಸಾರ್ಟನ್ನೇ ಮಾರ್ತೀನಿ, ರೆಸಾರ್ಟನ್ನು ಮಾರೋದಲ್ಲಪ್ಪ ಅಂತ. ಆ ಥರ ನಮಗಿದ್ದಿದ್ದು ಅಷ್ಟೇ ಪ್ರೊಫೆಷನ್ಗಳಾಗ. IT ಬೂಮ್ ಆದಮೇಲೆ ವಿ ಶುಡ್ ಥ್ಯಾಂಕ್ PV ನರಸಿಂಹರಾವ್. ನಿಜವಾಗ್ಲೂ ದೇವರಂಥ ಮನುಷ್ಯ. ಅವರು ಮತ್ತು ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರೊಂದು 92ನಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಮಾಡಿದ್ರು. ಆ ರೆವಲ್ಯೂಷನಿನ ಪಾರ್ಟಾಗೆ ನೀವು ಈ ಥರದೊಂದು ಮೈಕ್ ಇಟ್ಕೊಂಡು ಈ ಥರದೊಂದು ಒಳ್ಳೆ ರೆಕಾರ್ಡಿಂಗ್ ಸ್ಟುಡಿಯೋ ಎಲ್ಲ ಮಾಡೋದಕ್ಕೆ ಕಾರಣ ಏನು ಅಂದರೆ, ಇಟ್ ಗೋಸ್ ಬ್ಯಾಕ್ ಟು 1992 ಓಪನ್. ಇದು ದ ಡಿಸಿಷನ್ ಆಫ್ ಗ್ಲೋಬಲೈಸೇಷನ್. ಆ ಗ್ಲೋಬಲೈಸೇಷನ್ ಆಗಿದ್ದ ಕಾರಣದಿಂದ ಇದೆಲ್ಲ ಆಯಿತು. ಬಟ್ ನಾನು ಅದೆಲ್ಲ ಸೆಕೆಂಡ್ರಿ ಪಾರ್ಟ್. ನಾನೇನು ಹೇಳ್ತಿದ್ದೆ ಅಂದರೆ, ನಾನು ಕಾಲೇಜಲ್ಲಿದ್ದಾಗ ಐ ಯೂಸ್ ಟು ಸಿ ನನ್ನ ಸೀನಿಯರ್ಸ್ಗಳು ಎಲ್ಲ ಏನು ಮಾಡೋರು, ಅವರೆಲ್ಲ ಇದೇ ಥರದ ಪ್ರೊಫೆಷನ್ನು. ಸಂಜೆ 7 ಗಂಟೆಗೆ ಅದು ಯಾವುದೊಂದು ಕಟ್ಟೆನಲ್ಲಿ ಕೂತ್ಕೊ ಫ್ರೆಂಡ್ಸ್ ಜೊತೆ ಸಿಗರೇಟ್ ಸೇದು ಟೀ ಕುಡಿ. ದಟ್ ವಾಸ್ ಎ ಬ್ಯೂಟಿಫುಲ್ ಲೈಫ್. ನಿಜ. ಇವಾಗಿನ ನೈಟ್ ಶಿಫ್ಟ್ಗಳು ಮಾಡ್ಕೊಂಡು ಹೋರಾಡೋದಕ್ಕಿಂತ ದಟ್ ವಾಸ್ ಎ ಬ್ಯೂಟಿಫುಲ್ ಲೈಫ್ ಆ್ಯಕ್ಚುಲಿ. ಆದರೆ ಆ ಜೀವನ ಬಿಟ್ಟು ಇನ್ನೊಂದು ಏನಾರು ಮಾಡಬೇಕು. ನಂಗೆ ಸಂಜೆ 5 ಗಂಟೆ ಮೇಲೆ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಬಾರ್ದು. ಸಾಹಿತ್ಯದ ಬಗ್ಗೆ ನಂಗೆ ಮುಂಚಿಂದಲೂ ಆಸಕ್ತಿ ಇತ್ತು, ಚಿಕ್ಕವರಿದ್ದಾಗಿಂದಲೂ. ಅದು ನಮ್ಮಮ್ಮ ಸ್ವಲ್ಪ ಅಂಥವೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಸೊ ನನ್ನ ಸ್ಕೂಲಲ್ಲಿದ್ದಾಗಲೇ ನನಗೆ DVG ಬಗ್ಗೆ, ಕುವೆಂಪು ಬಗ್ಗೆ ಎಲ್ಲ ನಮ್ಮ ಅಮ್ಮನ ಪಾಠಗಳಾಗಿತ್ತು. ಆ ಥರ. ಹಾಗಾಗಿ ಆಮೇಲೆ ಸ್ವಲ್ಪ ನಮ್ಮ ರಿಲೇಟಿವ್ಸ್, ನಮ್ಮದು ರಿಲೇಟಿವ್ಸ್ ಅನ್ನೋಕ್ಕಿಂತ ನನ್ನ ಸ್ವಂತ ಅಕ್ಕಂದರು ಅಂತೀನಿ. ನನ್ನ ಕಸಿನ್ಸ್ ಇದ್ದಾರೆ, ಒಂದು 5-6 ಜನ ಕಸಿನ್ಸ್ ಇದ್ದಾರೆ. ಅವರೆಲ್ಲ ನನ್ನ ಅಕ್ಕಂದರು. ನಮ್ಮ ನಾವು 3 ಜನ ಇರೋದು, ನಾನು, ನಮ್ಮ ಅಣ್ಣ, 2 ಅಣ್ಣಂದರು. ಈ ಅಕ್ಕಂದ್ರು ಎಲ್ಲ ನಮ್ದು ಒಂದೇ ಫ್ಯಾಮಿಲಿ ಅಂತಾನೆ ಆಗಿದ್ದೀವಿ. ಬೇರೆ ಬೇರೆ ದೂರದಲ್ಲಿ ಇದ್ರು ನಾವೆಲ್ಲ ಒಂದೇ ಫ್ಯಾಮಿಲಿ. ಒಂದೇ ಊರಲ್ಲೇ ಇದ್ರು ಸರ್ ಅವಾಗ? ಎಲ್ಲ ಬೆಂಗಳೂರಲ್ಲೇ ಇದ್ದಿದ್ದು. ಎಲ್ಲ ಬೆಂಗಳೂರಲ್ಲೇ. ಅವರು ಜಯನಗರದಲ್ಲಿ ಇದ್ರು, ನಾವೆಲ್ಲ ತ್ಯಾಗರಾಜ ನಗರದಲ್ಲಿ ಇದ್ವಿ. ಆದ್ರೂ ಬೇರೆ ಬೇರೆ ಊರೇ ಅವಾಗ. ಬೇರೆ ಊರಂತಂದ್ರು ನಾವು ನಡ್ಕೊಂಡಾರ ಓಡಾಡ್ಕೊಂಡು ಒಟ್ನಲ್ಲಿ ಒಂದೇ ಮನೆ ಅದು. ಆ ಥರ ಇದ್ದವ್ರು ನಾವು. ನಮ್ದೆಲ್ಲ ಈ ಸಾಹಿತ್ಯದ ಇಂಟ್ರೆಸ್ಟೆಡ್ ಫ್ಯಾಮಿಲಿ. ಹಾಗಾಗಿ ನಮ್ಮ ತಂದೆ ರೈಟರು, ಅವ್ರ ಕಾದಂಬರಿಗಳೆಲ್ಲ ಬರೆದಿದ್ದಾರೆ. ಆಮೇಲೆ ಒಂದು ಕಾಲದಲ್ಲಿ ಶಾರ್ಟ್ ಸ್ಟೋರೀಸ್ ಎಲ್ಲ ಬರೆದು ಅವತ್ತಿನ ಮ್ಯಾಗ್ಝಿನ್ಗಳಲ್ಲೆಲ್ಲ ಶಾರ್ಟ್ ಸ್ಟೋರೀಸ್ ಬರೀತಾ ಇದ್ರು. ನಮ್ಮ ದೊಡ್ಡಪ್ಪ ಬೇಲೂರು ಕೃಷ್ಣಮೂರ್ತಿ ಅಂತ ಅವ್ರ ನಾಟಕಗಳು ಬರೆದವರು. ಅವರು ಯಾವ ವರ್ಷದಲ್ಲಿ ಸರ್ ಇದು? ಯಾವ ವರ್ಷದಲ್ಲಿ? ಸುಮಾರು 1960s, 70s, 80s, 90s ಬರೀತಾನೆ ಇದ್ರು. ಅವ್ರೇನು ನಿಲ್ಲಿಸಿದವ್ರಲ್ಲ, ಇಬ್ರು ಬರೀತಿದ್ರು. ನಮ್ಮ ತಂದೆನೂ ಬರೆಯೋರು. ಸರಿ. ಸೊ ಅದೇ ಸಾಹಿತ್ಯದ ವಾತಾವರಣ ಅನ್ನೋದು ಮನೆಯಲ್ಲಿತ್ತು. ಹಾಗಾಗಿ ನಾನು ಕಾಲೇಜಲ್ಲಿದ್ದಾಗಲೇ ಸಂಜೆ ಹೊತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಕೂತ್ಕೊಂಡು ಟೀ ಕುಡಿಯೋದಕ್ಕಿಂತ ಮನೇಲಿ ಕೂತ್ಕೊಂಡು ಏನೋ ಬರೀಬೇಕು, ನಾನು ಏನೋ ಒಂದು ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಒಂದಿನ ಡಿಗ್ರಿ ಮುಗಿಸ್ಕೊಂಡು ಎಲ್ಲೋ ಹೋಗ್ತಿದ್ದೆ. ನನ್ನ ಕ್ಲಾಸ್ಮೇಟ್ ವಿನೋದ್ ಪನ್ನ ಅಂತ, ಈಸ್ ಎ ವೆರಿ ಅಮೇಝಿಂಗ್ ಆರ್ಟ್ ಡೈರೆಕ್ಟರ್. ಅವನು ಸರಿ, ಅವ್ನು ಇಂಥದ್ದಾಗಲ್ಲ ಅನ್ನೋಗಿಲ್ಲ. ಅವನಿಗೆ ಆರ್ಟ್ ಡೈರೆಕ್ಟರ್ ಅಂದರೆ ಒನ್ ಆಫ್ ದ ಬೆಸ್ಟ್ ಆರ್ಟ್ ಡೈರೆಕ್ಟರ್. ಅವ್ನಿಗೆ ಯಾವ್ಯಾವುದು ಬಾಂಬೆಯಿಂದ ಹೈದ್ರಾಬಾದಿಂದೆಲ್ಲ ಫೋನ್ ಬರುತ್ತೆ, ಸರ್ ಹಿಂಗೊಂದು ಪ್ರಾಬ್ಲಮ್ ಆಗಿದೆ, ಏನು ಮಾಡಬೇಕು ಅಂತ. ಅವ್ನು ಇಲ್ಲಿಂದಲೇ ಕೂತ್ಕೊಂಡು, ಹೌದಾ ಅದು ಆ ಮೆಟೀರಿಯಲ್ ಯೂಸ್ ಮಾಡಿ ಸರಿ ಹೋಗುತ್ತೆ ಅಂತ ಇಲ್ಲಿ ಕೂತ್ಕೊಂಡು ಹೇಳ್ತಾನೆ. ಅಂತ ಎಕ್ಸ್ಪರ್ಟ್ ಅವನು. ಓಕೆ. ಅವನು ಎಲ್ಲ, ಹಿ ವಾಸ್ ಮೈ ಪ್ರೈಮರಿ ಸ್ಕೂಲ್ ಕ್ಲಾಸ್ಮೇಟ್. ಬೆಂಗಳೂರಲ್ಲೇ ಒಟ್ಟಿಗೆ ಓದಿದ್ದು ನಾವು. 7ನೇ ಕ್ಲಾಸ್ ಆದಮೇಲೆ ಅವನು ಬೇರೆ ಸ್ಕೂಲ್ಗೆ ಹೋದ, ನಾನು ಬೇರೆ ಸ್ಕೂಲ್ಗೆ ಹೋದೆ. ನಾವು ಅವಾಗವಾಗ ಮೀಟ್ ಆಗ್ತಾ ಇದ್ವಿ.
ಅವತ್ತು ನಾನು ಡಿಗ್ರಿ ಮುಗಿಸ್ಕೊಂಡು ಯಾವತ್ತೊಂದು ದಿನ ಹಿಂಗೆ ಹೋಗ್ತಾ ಇದ್ದಾಗ ಎದುರುಗಡೆ ಸಿಗ್ದ, ಏನೋ ಮಾಡ್ತಿದ್ಯಾ ಅದು ಇದು ಮಾತಾಡ್ತಾ ನಾನು ಒಂದು ಸಂಚಯ ಅಂತ ಒಂದು ರಂಗತಂಡ ಇದೆ, ಅದರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ದಿಮ್ ಅಂತ ಅಂದ್ಬಿಡ್ತು, ಈ ರಂಗಭೂಮಿ ಹೌದಲ್ವಾ. ನಂಗೆ ಸಂಜೆ 5 ಗಂಟೆ ಆದಮೇಲೆ ನನಗಿನ್ನೂ ಕೆಲಸ ಸಿಕ್ಕಿರಲಿಲ್ಲ, ಡಿಗ್ರಿ ಜಸ್ಟ್ ಮುಗ್ದಿತ್ತು. ಅವಾಗ ನಿಮ್ಗೆ ಎಷ್ಟು 21-22 ವಯಸ್ಸು ಸರ್? ಅವಾಗ ನಂಗೆ 19ಕ್ಕೆ ಡಿಗ್ರಿ ಮುಗೀತು ನಂದು. ಓಹ್, ಸ್ವಲ್ಪ ಬೇಗ ಮನೇಲಿ ತರಲೆ ಮಾಡ್ತಿದ್ರು ಅಂತ ಸ್ಕೂಲ್ಗೆ ಹಾಕ್ಬಿಟ್ಟಿದ್ರು. ಸೊ ಅವಾಗ ನನಗೆ ಅದೊಂದು ಕ್ಯೂರಿಯಾಸಿಟಿ, ಹೇಗಿದ್ರೂ ಪ್ಲ್ಯಾನ್ ಇತ್ತು. ನಾನು ಹೋದರೆ ನನಗೆ ರೈಲ್ವೇಸಲ್ಲಿ ಸಿಗಲ್ಲ, ಇದರಲ್ಲಿ ಸಿಗಲ್ಲ ಗೊತ್ತಿತ್ತು. ಗೌರ್ಮೆಂಟ್ ಜಾಬ್ಗಳು ಯಾವುದಕ್ಕೂ ನಾನು ಹೋಗೋ ಅಂಥ ಕೇಪಬಿಲಿಟಿಗಳು ಯಾವುದೂ ಇರಲಿಲ್ಲ ನನಗೆ. ಹೋದರೆ ನಾನು ಮೆಡಿಕಲ್ ರೆಪ್ ಆಗ್ತೀನಿ, ಮೆಡಿಕಲ್ ರೆಪ್ ಆದಾಗ ಸಂಜೆ ಫ್ರೀ ಇರ್ತೀನಿ. ಸಂಜೆ ಫ್ರೀ ಇದ್ದಾಗ ಥಿಯೇಟ್ರ್ ಮಾಡಬೇಕು, ಸರಿ, ಇನ್ಸ್ಟೆಡ್ ಆಫ್ ಅದೇ ರೈಟರ್ ಆಗಬೇಕು ಅನ್ನೋದೇನೋ ಒಂದು ಇಮ್ಯಾಜಿನೇಷನ್ಲಿ ಇತ್ತಲ್ಲ, ಅದನ್ನು ಬಿಟ್ಟು ಅಥವಾ ಕಾಲೇಜಲ್ಲಿ ಲೆಕ್ಚರರ್ ಆಗ್ತೀನಿ, ಸಂಜೆ ಫ್ರೀ ಆಗ್ತೀನಿ. ಸೊ ಬಟ್ ಕಾಲೇಜಲ್ಲಿ ಲೆಕ್ಚರರ್ ಆಗ್ತೀರಾ ಅಂತ ಅದೇನು ಥಾಟ್ ಬಂದಿತ್ತು? ಅದು ನಿಮ್ಗೆ ಆಸೆಯಿಂದ ಅಥವಾ ಒಂದು ಜೀವನ ನಡೆಸಬೇಕು ಅಂತ ಒಂದು ಹಂಗೆ ಅಷ್ಟೇ? ಅಲ್ಲ, ಓದೋ ಇಂಟ್ರೆಸ್ಟ್ ಅಂತೂ ಇತ್ತು. ಓಕೆ. ನಾನು ಓದಿದ್ದು BSc ಸಿರಿಕಲ್ಚರು. ಆದರೆ ಇದು BSc AG ಅವರು MSc AG ಅವರು ಓದೋ ಬುಕ್ಕನ್ನೆಲ್ಲ ನಾನು BScನಲ್ಲಿ ಇದ್ದಾಗಲೇ ಮುಗಿಸ್ಬಿಟ್ಟಿದ್ದೆ. ಅಗ್ರಿಕಲ್ಚರ್ಗೆ ಹೋಗ್ಬೇಕು ಅನ್ನೋದು ಇಷ್ಟ ಆಯಿತು. ಎನಿವೆ, ಬಾಟ್ನಿನಲ್ಲಿ ತುಂಬ ಇಂಟ್ರೆಸ್ಟ್. ಇವತ್ತಿಗೂ ನಂಗೆ ಬಾಟ್ನಿ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾವುದೇ ಒಂದು ಪ್ಲ್ಯಾನ್ ನೋಡೋರು ಸೈಂಟಿಫಿಕ್ ನೇಮ್ ಏನು ಅಂತ ಎಲ್ಲೋ ತಲೆನಲ್ಲಿ ಓಡಿಸಿ ಅದ್ರದ್ದು ಈ ಫ್ಯಾಮಿಲಿ ಇರಬೇಕು ಅಂತ ಓಡ್ತಾ ಇರುತ್ತೆ ಬಿಡಿ. ಸೊ ಅದೇ ಲೆಕ್ಚರರ್ ಆಗಬೇಕು ಅಥವಾ ಇದಕ್ಕೆ ಬರಬೇಕು ಅನ್ನೋದು ಫಿಕ್ಸ್ ಆಗಿತ್ತು. ಸಂಜೆ ಹೊತ್ತು ಟೈಮ್ ಪಾಸ್ ಆಗಬೇಕು. ವಿನೋದ್ ಪನ್ನ ಸಿಗ್ದ, ನಾನು ಕರ್ಕೊಂಡು ಹೋಗೋ ಸಂಚಯಕ್ಕೆ ಕರ್ಕೊಂಡು. ಹಂಗೆಲ್ಲ ಆಗಲ್ಲಮ್ಮ, ಸಂಚಯದಲ್ಲಿ ದೊಡ್ಡ ಆ್ಯಕ್ಟ್ರುಗಳೆಲ್ಲ ಇದ್ದಾರೆ. ಆಯ್ತಪ್ಪ, ನನಗೆ ಕರ್ಕೊಂಡೋಗಿ ಫಸ್ಟು ಕಸ ಗುಡ್ಸೋ ಕೆಲಸ ಕೊಡಿಸು. ನಂಗೆ ಗೊತ್ತಿಲ್ಲ ಅದು. ಇದು ಹವ್ಯಾಸಿ ಥಿಯೇಟ್ರೂ ಒಂದು ಕಂಪ್ನಿ ಥಿಯೇಟ್ರ್ ಥರ ವರ್ಕ್ ಆಗತ್ತೆ, ಅಲ್ಲಿ ಇವರು ಇರ್ತಾರೆ ಇಡೀ ದಿನ ಅಂತಲ್ಲಿ ಏನೋ ಅದನ್ನು ಹವ್ಯಾಸಿ ರಂಗಭೂಮಿ ಅನ್ನೋದು ಏನು ಅಂತ ಗೊತ್ತಿಲ್ಲ ಟೈಮ್. ಆಮೇಲೆ ಕರ್ಕೊಂಡೋಗಿ ಅವನೊಂಚೂರು ಇವನು ನನ್ನ ಸ್ನೇಹಿತ ಪರಿಚಯ ಮಾಡಿಸ್ದ. ಆವಾಗ ಅಲ್ಲಿ ನನಗೆ ಅದ್ಭುತವಾದ ಅಮೇಝಿಂಗ್ ಆರ್ಟಿಸ್ಟ್ಗಳು, ಗಣೇಶ್ ಶೆಣೈ, ಕೀರ್ತಿ ಭಾನು, ಚಿತ್ರಶೇಖರ್ ಅಂತ, ಆಮೇಲೆ ಮುರಳಿ ಅಂತ. ಮುರಳಿ ಇನ್ಕಮ್ ಟ್ಯಾಕ್ಸಲ್ಲಿ ವರ್ಕ್ ಮಾಡ್ತಾರೆ ಅವರು. ಇನ್ನು ಸುಮಾರು ಜನ ನಾನು ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಆಗತ್ತೆ. ಎಲ್ಲರೂ ಬೇರೆ ಬೇರೆ ಪ್ರೊಫೆಷನಲ್ ಇರೋರು. ಸಂಜೆ 6 ಗಂಟೆ, ಅದು ಟೈಮ್ ಅನ್ನೋದು ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡತ್ತೆ. ಸಂಜೆ 6 ಗಂಟೆ ಅಂದರೆ 6 ಗಂಟೆಗೆಲ್ಲ ಇರೋರು. ರಿಹರ್ಸಲ್ ಮುಗಿಯೋದು 6:30 ಅಷ್ಟಕ್ಕೆ ಶುರುವಾಗೋದು ಅಂತ ಅನ್ಕೊಳ್ತೀನಿ. 6:30 ಇಂದ 8:30 ಬೆಳಗ್ಗೆಯಿಂದ ಸಂಜೆವರೆಗೂ ರಿಹರ್ಸಲ್ಸ್? ಇಲ್ಲ ಸಾರಿ, ಸಂಜೆ 6:30ಗೆ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಬರೋರು. ಕೆಲಸ ಮುಗಿಸ್ಕೊಂಬಂದು 6:30ಗೆ ಏನೋ ರಿಹರ್ಸಲ್ ಶುರು. ಅದು ಡೈರೆಕ್ಟ್ರ್ ಬರೋಕ್ಕಿಂತ ಮುಂಚೆ ಆ್ಯಕ್ಟ್ರ್ಗಳು ರೆಡಿ ಇರೋರು. ಡೈರೆಕ್ಟ್ರ್ 6:30ಗೆ ಬರೋರು, ಇಮಿಡಿಯೇಟಾಗಿ ರಿಹರ್ಸಲ್ ಶುರು. 8:30 ತನಕ ನಾನು ಶೆಡ್ಯೂಲ್ ಟೈಮ್ ಮುಗಿಸ್ಕೊಂಡು ನಾವು ಜಯನಗರದಿಂದ ಕರಹಳ್ಳಿಗೆ ನಡ್ಕೊಂಡು ಹೋಗೋದು, ನಾನು ವಿನೋದ್ ಪನ್ನ ಇಬ್ಬರು. ಯಾಕಂದ್ರೆ ಬಸ್ ಚಾರ್ಜ್ ಇರ್ತಿರ್ಲಿಲ್ಲ. ಸೀರಿಯಸ್ ಆಗಿ, ವಿ ಕೇಮ್ ಫ್ರಮ್ ಎ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅನ್ಬೋದು. ಸೊ ಹಾಗಾಗಿ ಜಯನಗರದಿಂದ ಕರಹಳ್ಳಿ ತನಕ ನಡ್ಕೊಂಡು ಹೋಗ್ತಿದ್ವಿ. ಅವಾಗೇನೋ ಒಂದಿಷ್ಟು ಮಾತುಗಳು, ಆ ಥರದ ನಾಟಕ ಮಾಡಿಸ್ಬೇಕು, ಈ ಥರದ ನಾಟಕ ಮಾಡಿಸ್ಕೋಬೇಕು ಅದೆಲ್ಲ. ನಮ್ಗೆ ನಾಟಕ ಒಂದು ದೊಡ್ಡ ಪ್ರಪಂಚ ಆಗಕ್ಕೆ ಶುರುವಾಯಿತು. ತುಂಬ ಅದು ಬಗ್ದಷ್ಟು ಸಿಗತ್ತದು, ಅಷ್ಟು ಅದ್ಭುತ ಇದೆ ಅದರಲ್ಲಿ. ಸಾಹಿತ್ಯಾತ್ಮಕವಾಗಿ ಹೋಗ್ಬೋದು, ಮ್ಯೂಸಿಕಲ್ಲಿ ಹೋಗ್ಬೋದು. ಇವಾಗ ವಿನೋದ್ ಪನ್ನ ಆರ್ಟ್ ಡೈರೆಕ್ಟ್ರು, ಸೆಟ್ ಡಿಸೈನ್ ಮಾಡೋದ್ರಲ್ಲಿ ಆರ್ಟ್ ಡೈರೆಕ್ಟರ್ ಆಗಬಹುದು. ಅದು ಒಂದು ದೊಡ್ಡ ವೈಡ್ ಆ್ಯಂಗಲ್ ಅದು. ಅದರಲ್ಲಿ ಒಬ್ಬೊಬ್ರು ಒಂದೊಂದೇ ಸೆಟ್ಲ್ ಆಗ್ತಾ ಹೋದ್ವಿ. ನಾವು ಒಬ್ಬೊಬ್ರು, ಇವಾಗ ನಾವೊಂದು ಗ್ಯಾಂಗು ಒಂದಷ್ಟು ಜನ ಸಂಚಯಕ್ಕೆ ಒಟ್ಟಿಗೆ ಸೇರಿದ್ರಲ್ಲಿ ಕೆಲವರು ಸಿನಿಮಾ ಡೈರೆಕ್ಟರ್ಗಳಾದರು. ಸುನಿಲ್ ಕುಮಾರ್ ಸಿಂಗ್ ಅಂತ ಒಳ್ಳೆ ಸಿನಿಮಾ ಡೈರೆಕ್ಟರ್ ಆದ ಅವನು, ನನ್ನ ಫ್ರೆಂಡು. ಹಾಗೆ ಈ ವಿನೋದ್ ಪನ್ನ ಒಂದು ಒಳ್ಳೆ ಆರ್ಟ್ ಡೈರೆಕ್ಟರ್ ಆದ. ಒಬ್ಬೊಬ್ರು ಒಂದೊಂದು ಫೀಲ್ಡ್ಗೆ ಹೋದ್ವಿ. ನಾನೇ ಆ್ಯಕ್ಚುಲಿ ಜಾಸ್ತಿ ಅಚೀವ್ ಮಾಡೋದಲ್ಲೇ ಇರೋನು ಅವ್ರಿಗೆ ಕಂಪೇರ್ ಮಾಡಿದ್ರೆ ಅಂತ. ನಾನು ಅದೇ ಹೇಳೋನಿದೆ ಸರ್, ಇಲ್ಲಿವರೆಗೂ ನೀವು ಮಾತಾಡಿದ್ರಲ್ಲಿ ನೀವು ತುಂಬ ನಿಮ್ಮನ್ನೇ ಡೌನ್ ಪ್ಲೇ ಮಾಡ್ತಿದ್ರೆ. ಬಿಕಾಸ್ ನೀವು ಮಾಡಿರೋ ಅಚೀವ್ಮೆಂಟ್ಸ್ ನಾನು ನಿಮ್ಮ ಬಗ್ಗೆ ಓದೋವಾಗ ನೀವು ಮಾಡಿರೋ ಎಷ್ಟೋ ಡೈರೆಕ್ಷನ್ಸ್ ಬಗ್ಗೆ ಇಲ್ಲಿ ನಾವು ಅದ್ರ ಬಗ್ಗೆ ಮಾತಾಡೋಣ ಸರ್. ಬಟ್ ಡೆಫಿನೆಟ್ಲಿ ಸರ್, ನೀವು ಒಂದು ದೊಡ್ಡ ಪರ್ಸ್ನಾಲಿಟಿನೇ ಸರ್. ನಂಗೆ ಯಾವತ್ತೂ ಅನಿಸಿಲ್ಲ ಅದು. ನಮ್ಮಮ್ಮ ಒಂದು ಸರ್ ಇಲ್ಲ ಟೇಕ್ ಯೂರ್ ಟೈಮ್ ಸರ್, ನೋ ಪ್ರಾಬ್ಲಮ್ ಸರ್. ವಿಲ್ ಟೇಕ್ ಅ ಬ್ರೇಕ್ ಸರ್, ದಟ್ಸ್ ಓಕೆ. ಇಲ್ಲ, ನಂಗೆ ಅರ್ಥ ಆಗುತ್ತೆ ಸರ್, ಖಂಡಿತ ನಂಗೆ ಅರ್ಥ ಆಗುತ್ತೆ. ಅಮ್ಮ ಅಪ್ಪ ಒಂದು
ಎಮೋಷನ್ಸ್. ನಾನು ಸ್ಕೂಲಲ್ಲಿದ್ದಾಗಲೇ ನಮ್ಮಮ್ಮ ಒಂದು ಕವನ ಹೇಳ್ಕೊಟ್ಟಿದ್ರು, ಹ್ಮ್ ಡಿ ವಿ ಜಿ ಅವರದ್ದು. ಹ್ಮ್ ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ತನುವನ್ನು ಅನುಗೊಳಿಸು ಗುರುವೇ ಹೇ ದೇವ ಅಂತ. ಹ್ಮ್ ಕಾಡಲ್ಲಿ ಒಂದು ಅದು ತುಂಬ ಚೆನ್ನಾಗಿದೆ ಲೈನು. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನೆಲವಿಮ್ ಅಂತ. ಕಾಡಲ್ಲಿ ಯಾವುದೋ ಒಂದು ಹೂ ಬಿಡತ್ತೆ, ಹ್ಮ್ ಅದ್ರ ಪಾಡಿಗೆ ಅದು ಅದ್ರ ಖುಷಿ, ಅದು ಅದ್ರ ಪಾಡಿಗೆ ಅದೊಂದು ಹೂ ಬಿಡತ್ತೆ, ಅದ್ರ ವಾಸನೆ ಅಲ್ಲೇ ಅದ್ರ ಸರೌಂಡಿಂಗ್ ಎಲ್ಲ ವಾಸನೆ ಕೊಡುತ್ತೆ, ಆಮೇಲೆ ಒಣಗಿ ಬಿದ್ದೋಗತ್ತೆ. ಆದರೆ ಅದು ಇರೋ ತನಕ ಅದ್ರ ಖುಷಿ ಏನು ಅಂದರೆ ನಿಜ ಸೌರಭವ ಸೂಸಿ ನೆಲವಿಮ್, ಅದು ಅದರದ್ದು ಫ್ರ್ಯಾಗ್ರೆನ್ಸನ್ನು, ಅದರದ್ದು ಪರಿಮಳನ ಪ್ರಪಂಚಕ್ಕೆಲ್ಲ ಹರಡಿ ಅದರಲ್ಲೇ ಅದು ಖುಷಿ ಪಡುತ್ತೆ. ಹ್ಮ್ ಅದರಿಂದ ಅದು ನಾನು ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು, ದೇವ್ರ ಪಾದಕ್ಕೆ ಬೀಳಬೇಕು, ಅಥವಾ ಯಾವುದೋ ಒಂದು ಐಶ್ವರ್ಯ ರೈ ಥರ ಬ್ಯೂಟಿಫುಲ್ ಹುಡುಗಿ ತಲೆ ಮುಡ್ಕು, ಅದೆಲ್ಲ ಏನಿಲ್ಲ. ಅದಕ್ಕೆ ಅದರ ಕೆಲಸ ಏನು? ಹೂವಾಗಿರೋದು. ಹೂವಾಗಿರೋದು ಅಷ್ಟೇ. ಅದನ್ನು ಡಿ ವಿ ಜಿ ಅವ್ರು ಹೇಳಿದ್ದನ್ನ ಹ್ಮ್ ಅದ್ಭುತವಾಗಿದೆ ಅದು. ಹ್ಮ್ ಕಾನನದಿ ಮಲ್ಲಿಗೆ ಮೌನ ದಿಂಬಿರಿದು ನಿಜ ಸೌರಭವ ಸೂಸಿ ನೆಲವಿಂ ತಾನೆಲೆಯ ಪಿಂತಿರಿದು ದೀನತೆಯ ತೋರಿ ಅಭಿಮಾನವನ್ನು ತಳೆದು ಕೃತಕೃತ್ಯತೆಯ ಪಡೆಯುವಂತೆ ಹ್ಮ್ ಉಪಕಾರಿಯೂ ನಾನು ಎನ್ನುಪಕೃತಿಯು ಜಗಕ್ಕೆಂಬ. ಅಂದರೆ ನನ್ನಿಂದಲೇ ಇಡೀ ಕಾಡಿಗೆ ಪರಿಮಳ ಕೊಟ್ಟಿದ್ದೀನಿ, ಇಡೀ ಕಾಡು ಪರಿಮಳ ಆಗೋದಕ್ಕೆ ನಾನೇ ಕಾರಣ ಅಂತ ಯಾವತ್ತೂ ಅನ್ಕೊಳ್ಳಲ್ಲ. ಅದು ಹ್ಮ್ ಡಿ ವಿ ಜಿ ಅವರು ಹಾಗೆ ಬದುಕಿದ್ರು. ಅದನ್ನು ನಮ್ಮಮ್ಮ ಅಂದರೆ ಇದು ತಲೆಯಲ್ಲಿ ಕೂತ್ಬಿಡ್ತು. ನಾವು ಏನೇ ಮಾಡಿದ್ರು ಕ್ಷುಲ್ಲಕನೇ ಅದು. ಹ್ಮ್ ಏನೇ ಮಾಡಿದ್ರು ಕ್ಷುಲ್ಲಕ. ಅದು ನಮಗಿಂತ ದೊಡ್ಡವರು ಇರ್ತಾರೆ, ಖಂಡಿತವಾಗೂ ಇರ್ತಾರೆ. ನಿಜ. ಅವ್ರಿಗೆ ಅದು ನಮ್ಮ ಆ್ಯಕ್ಟರ್ ಕಿಶೋರ್ ಒಂದು ಇಂಟರ್ವ್ಯೂನಲ್ಲಿ, ಆ್ಯಕ್ಟರ್ ಕಿಶೋರ್ ಗೊತ್ತು ಸರ್. ಆ್ಯಕ್ಟರ್ ಕಿಶೋರ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಹ್ಮ್ ನನಗಿಂತ ಒಳ್ಳೆ ಆ್ಯಕ್ಟರ್ ನಾನು ನೋಡಿದ್ದೀನಿ, ಹ್ಮ್ ಸ್ಟೇಜ್ ಆ್ಯಕ್ಟರ್ಗಳನ್ನು. ಐ ವಾಸ್ ಇನ್ ಎ ರೈಟ್ ಪ್ಲೇಸ್ ಅಟ್ ರೈಟ್ ಟೈಮ್ ಅಂತ. ಏನೋ ಒಂದು ಚಾನ್ಸ್ ಸಿಕ್ತು, ನಾನು ಹೀಗೆ ಬೆಳ್ಕೊಂಡು ಹೋದೆ. ಆದರೆ ನನ್ನನ್ನು ದೊಡ್ಡ ಆ್ಯಕ್ಟರ್ ಅಂತ ಅಂದ್ಬಿಡಿ. ಅದು ಒಂದು ವನಸುಮನೆ. ಹ್ಮ್ ಹೌದು. ಕಿಶೋರನು ನಿಜವಾಗ್ಲೂ ಒಂದು ವನಸುಮ. ಆತನು ಅದೇ ಹೇಳಿದ್ದು. ಡಿ ವಿ ಜಿ ಅವ್ರ ಕೋಟನ್ನು ಹೇಳಲಿಲ್ಲ, ಬಟ್ ನನಗಿಂತ ದೊಡ್ಡ ಆ್ಯಕ್ಟರ್ಗಳನ್ನು ನೋಡಿದ್ದೀನಿ, ಅದ್ಭುತವಾದ ಆ್ಯಕ್ಟರ್ಗಳನ್ನು ನಾನೇ ನೋಡಿದ್ದೀನಿ. ಎಷ್ಟು ಅದ್ಭುತವಾದ ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಿಜ ಸರ್. ನೀವು ಹೇಳೋವಾಗ ಇತ್ತೀಚೆಗಷ್ಟೇ ನಿಮಗೆ ಸ್ವಲ್ಪ ಹೊತ್ತು ಮುಂಚೆ ನಾನು ಹೇಳ್ತಾ ಇದ್ದೆ, ನಾನು ನಮ್ಮ ಮುಖ್ಯಮಂತ್ರಿ ಚಂದ್ರು ಅವ್ರದ್ದು 851ನೇ ಶೋಗೆ ಹೋಗಿದ್ದೆ, ಮುಖ್ಯಮಂತ್ರಿ ನಾಟಕದ್ದು. ಅಲ್ಲಿ ಮಂಜುನಾಥ್ ಹೆಗಡೆ ಸರ್ನ ಫಸ್ಟ್ ಟೈಮ್ ಲೈವ್ ಆಗಿ ನೋಡಿದ್ದು, ಮುಖ್ಯಮಂತ್ರಿ ಚಂದ್ರು ಸರ್ನ ನೋಡಿದ್ದು. ಅವರಿಬ್ಬರು ಅವ್ರ ವಯಸ್ಸಿಗೆ ಅವ್ರದ್ದು ಡೈಲಾಗ್ ಡೆಲಿವರಿ ಇರಲಿ, ಅದು ಕಮಾಂಡ್ ಏನಿದೆ ಅದನ್ನು ನೋಡಿದಾಗ ನಾವು ಮೂವಿಲಿ ನೋಡಿರೋರೇ ಬೇರೆ, ಇಲ್ಲಿರೋರೇ ಬೇರೆ. ಅದು ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಾನು ಎಷ್ಟೋ ಜನರಿಗೆ ಹೇಳ್ತಾ ಇದ್ದೀನಿ ಇತ್ತೀಚೆಗೆ, ಇದನ್ನು ನೋಡಿದೆ, ನಾನು ಇವ್ರನ್ನ ರಿಯಲ್ ಆಗಿ ನೋಡಿದೆ, ಅವ್ರದ್ದು ಪರ್ಫಾರ್ಮೆನ್ಸು, ಡೈಲಾಗ್ ಡೆಲಿವರಿ ಅನ್ಮ್ಯಾಚ್ಡ್. ಮೂವೀಸೆಲ್ಲ ನಾವು ಏನು ನೋಡ್ತೀವಿ ಅಬ್ಸಲ್ಯೂಟ್ಲಿ ಅನ್ಮ್ಯಾಚ್ಡ್ ಅಂತ ನನಗನ್ಸಿದ್ದು. ನೀವು ಹೇಳೋದು ಹೌದು. ಅಲ್ಲ, ನೀವು ಹೇಳಿದ್ದು ಇವಾಗ ಮಂಜುನಾಥ್ ಹೆಗಡೆ ಸರ್ ಹೇಳಿದ್ರಲ್ಲ, ಅವ್ರದ್ದು ನೋಡಿ, ಅವರು ಶಿವಮೊಗ್ಗದಲ್ಲಿದ್ದವರು, ಅವ್ರದ್ದು ಏನೋ ಒಂದು ಕಷ್ಟದ ಜೀವನ. ನಿಜ. ಪ್ರಿಂಟಿಂಗ್ ಪ್ರೆಸ್ ಏನೋ ಇಟ್ಕೊಂಡಿದ್ರು, ನಂಗೆ ಗೊತ್ತಿಲ್ಲ ಪರ್ಸ್ನಲ್ ಆಗಿ ಪರಿಚಯ, ಬಟ್ ಅವ್ರದ್ದು ಇಷ್ಟೆಲ್ಲ ಪರ್ಸ್ನಲ್ ವಿಷಯಗಳು ಹೇಳ್ಬೋದಾ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಹೇಳ್ತೀವಿ. ಯಾವುದೋ ಒಂದು ಕಷ್ಟದ ಜೀವನ ನಡೆಸ್ತಿದ್ದವರು ಬೆಂಗಳೂರಿಗೆ ಬಂದು ಮತ್ತದನ್ನು ಆ್ಯಕ್ಟಿಂಗನ್ನೇ ಒಂದು ಪ್ರೊಫೆಷನ್ ಆಗಿ ತಗೊಂಡು ಬೆಳಿಬೇಕು ಅಂದರೆ ತುಂಬ ಟೈಮ್ ತಗೊಳತ್ತದಲ್ಲ. ನಿಜ. ಇಲ್ಲಿ ನಮ್ಮಲ್ಲಿ ನೆಪೋಟಿಸಮ್ ಇಲ್ವಲ್ಲ. ಸರ್, ಈಗ ನಾವು ಮಾತಾಡ್ತಾ ಒಳ್ಳೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ನೀವು ಒಂದು ಹೇಳಿದ್ರಿ, ಮಂಡ್ಯ ರಮೇಶ್ ಸರ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನೆಲ್ಲೋ. ಒಬ್ಬವನು ಆ್ಯಕ್ಟರ್ ಅಂತ ಇದ್ದವನಿಗೆ, ಅವನಿಗೆ ಚಪ್ಪಾಳೆ ಎಷ್ಟು ಮುಖ್ಯನೋ ಅಷ್ಟೇ ಡೇಂಜರ್ ಕೂಡ. ಜಾಸ್ತಿ ಚಪ್ಪಾಳೆ ಬಿದ್ದರೆ ಅದು ಅದರಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ಕಮ್ಮಿ ಚಪ್ಪಾಳೆ ಬಿದ್ದರೆ ಅರ್ಥ ಆಗುತ್ತೆ ದಟ್ ಏನೋ ಸರಿಗೆ ಆಗ್ತಾ ಇಲ್ಲ, ರಿಯಾಕ್ಷನ್ ಬರ್ತಾ ಇಲ್ಲ. ಸೊ ನೀವು ನಾಟಕ ಪರ್ಫಾರ್ಮ್ ಮಾಡುವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಕ್ರೌಡಿಂದ? ಅಥವಾ ನೀವು ಒಂದು ನಾಟಕ ಡೈರೆಕ್ಟ್ ಮಾಡುವಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಕ್ರೌಡಿಂದ? ನಾನು ಆ್ಯಕ್ಚುಲಿ ನಾಟಕ ಡೈರೆಕ್ಟ್ ಮಾಡ್ಬೇಕಾರೆ ನಾನು 2 ಕಣ್ಣಿಂದ ನೋಡಲ್ಲ, ನಾನು 600 ಕಣ್ಣಿಂದ ನೋಡಿರ್ತೀನಿ. ಅಂದರೆ 300 ಜನ ಆಡಿಯನ್ಸ್ ಇದ್ದಾರೆ ಅಂತಂದರೆ 600 ಕಣ್ಣಲ್ಲಿ ನೋಡ್ಬೇಕು ನಾನು ಅದನ್ನು ಒಂದು. ಸೊ ವರ್ಕ್ ಮಾಡ್ಬೇಕಾರೆ ಅದು ತುಂಬ, ಒಂದು ನಾಟಕ ಡೈರೆಕ್ಟ್ ಮಾಡ್ಬೇಕಾದ್ರೆ ಅದು ಅಲ್ಲಿ ಬಂದು ನಿಲ್ಲಿಸಿ ಇಲ್ಲಿ ಬಂದು ನಿಲ್ಲಿಸಿ ಹೇಳ್ಸೋದಲ್ಲ ಅದು. ಹೇಳಬೇಕಾದ್ರೆ ಯಾರೋ ಒಬ್ರು ಏನೋ ಒಂದು ಇಂಪ್ರೂವೈಸ್ ಮಾಡ್ತಾರೆ, ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ನಾನು ಇಮಿಡಿಯೇಟಾಗಿ 600 ಕಿವಿ 600 ಕಣ್ಣು ಇಟ್ಕೊಂಡು ನೋಡಬೇಕು. ಇಲ್ಲ ಅದು ಬೇಡ.
ಎಷ್ಟು ಚೆನ್ನಾಗಿರೋ ಡೈಲಾಗ್ ಹೇಳ್ದೆ ಅವ್ನು, ಹೊಟ್ಟೆ ಉರಿ ಅವನಿಗೆ, ಅದಕ್ಕೆ ಬೇಡ ಅಂತಿದ್ದಾನೆ ಅಂತ ಅನ್ಕೋಬೋದು. ಹ್ಮ್. ಕೆಲವು ಸತಿ ಇಂಪ್ರೂವೈಸ್ ಮಾಡಿದಾಗ ಚೆನ್ನಾಗಿದೆ, ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅನ್ಸುತ್ತೆ. ಹ್ಮ್. ಕೆಲವು ಸತಿ ಅದು ಇನ್ಯಾವತ್ತು ಎಲ್ಲೋ ಏನೋ ಹೊಡಿಯುತ್ತೆ, ಅದು ಹ್ಮ್. ಅಂಥವನ್ನ ಅವಾಯ್ಡ್ ಮಾಡಬೇಕು. ಬಟ್ ಅದು ಆ್ಯಕ್ಟ್ರ್ಗಳಿಗೆ ಕೆಲವು ಸತಿ ಎಷ್ಟು ಚೆನ್ನಾಗಿ ಇಂಪ್ರೂವೈಸ್ ಮಾಡಿದೆ ನಾನು, ಅವ್ರು ಬೇಡ ಅಂದರು. ಮೋಸ್ಟ್ಲಿ ಅವ್ರಿಗೆ ಏನೋ ನನ್ನ ಮೇಲೆ ದ್ವೇಷ ಇದೆ ಅನ್ಕೊಳ್ಳೋ ಸಾಧ್ಯತೆಗಳಿದೆ ಅಷ್ಟೇ. ಸೊ ರಿಯಾಕ್ಷನ್ಸು ತುಂಬ ಡಿಫ್ರೆಂಟ್ ಆಗಿರುತ್ತೆ ಬೇಸಿಕ್ಲಿ. ಇದ್ರಲ್ಲಿ ನಾನೇನು ಅರ್ಥ ಮಾಡ್ಕೊತೀನಿ, ನೀವು ಆಡಿಯನ್ಸ್ ಒಂಥರ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಕೋಬೋದು, ಅನ್ಲೆಸ್ ನೀವು ಅದನ್ನು ಆ್ಯಸ್ ಅ ಡೈರೆಕ್ಟರ್ ನೀವು ಹೇಳ್ದಂಗೆ ಎಲ್ಲರ ಪರ್ಸ್ಪೆಕ್ಟಿವಿಂದ ನೋಡೋವರೆಗೂ ನೀವು ಅದನ್ನು ಇಂಪ್ರೂವೈಸ್ ಮಾಡೋದಿರಲಿ ಏನೇ ಮಾಡೋದಿರಲಿ ತುಂಬ ಹುಷಾರಾಗಿ ಮಾಡ್ಬೇಕು ಪ್ರತಿಯೊಂದು ಚೇಂಜ್ನ. ಹೌದು, ಅದು ಮಾಡ್ತಿದ್ದಾಗ ಇನ್ನೂ ಒಂದಿದೆ. ಹ್ಞೂ. ನಾನು ಈ ಡೈಲಾಗಿಗೆ ಕ್ಲಿಕ್ ಆಗತ್ತೆ, ಈ ಡೈಲಾಗು ಅಂತ ಅಂದ್ಕೊಂಡಿರ್ತೀವಿ. ಆ ಡೈಲಾಗ್ ಆಡಿಯನ್ಸಿಂದ ಒಂದು ರಿಯಾಕ್ಷನ್ ಬರಲ್ಲ, ಅದ್ರ ನೆಕ್ಸ್ಟ್ ಡೈಲಾಗಿಗೆ ಬಂದ್ಬಿಡೋದು, ನಾವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ಆ ಮೊಮೆಂಟಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಸರ್ ಆ್ಯಕ್ಟರ್ಸ್ ಇರಲಿ, ಅವ್ರು ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಬಂದಿಲ್ಲ, ನೆಕ್ಸ್ಟ್ ಸೀನ್ ಪರ್ಫಾರ್ಮ್ ಮಾಡಬೇಕು. ಯಾವತ್ತು ರಿಯಾಕ್ಷನಿಗೆ ವೆಯ್ಟ್ ಮಾಡ್ತಿರಲ್ಲ, ಅವ್ರ ಪಡೆಗೆ ಅವ್ರು ನಾಟಕ ಮಾಡ್ತಿರ್ತಾರೆ. ಅವ್ರ ಸ್ಟೇಜ್ ಮೇಲೆ ಬಂದಮೇಲೆ ಆ್ಯಕ್ಟರ್ಗಳು ಅವ್ರ ಆ್ಯಕ್ಟರ್ಗಳಷ್ಟೇ. ಆಡಿಯನ್ಸ್ ರಿಯಾಕ್ಷನ್ಗೆ ಯಾವತ್ತೂ ವೆಯ್ಟ್ ಮಾಡಲ್ಲ ಅವರು. ಅವ್ರು ಏನು ಹೇಳಬೇಕು ಅದನ್ನು ಹೇಳ್ಕೊಂಡು ಹೋಗ್ತಿರ್ತಾರೆ, ಆಡಿಯನ್ಸ್ ರಿಯಾಕ್ಟ್ ಮಾಡ್ತಿರ್ತಾರೆ ಅಷ್ಟೇ. ಆಡಿಯನ್ಸ್ ರಿಯಾಕ್ಷನ್ನು ಕಿವಿ ಕೇಳಿಸ್ತಾ ಇರುತ್ತೆ, ಅವ್ರದ್ದು ಏನು ಮಾಡ್ತಾರೆ ಅನ್ನೋದು. ಆದರೆ ಇವರು ಅದಕ್ಕಾಗಿ ವೆಯ್ಟ್ ಮಾಡ್ಕೊಂಡು ಕೂರೋದು ಎಲ್ಲ ಇರಲ್ಲ. ಅವ್ರ ಪಡೆಗೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರೇ ಅವ್ರು ಆ್ಯಕ್ಟರ್ ಆಗೋದು. ಮಂಡ್ಯ ರಮೇಶು ಅಷ್ಟೇ ಅದ್ಭುತವಾದ, ಅವ್ರದ್ದು ತುಂಬ ಕಷ್ಟ ಜೀವನ. ಎಷ್ಟು ವಿಚಿತ್ರವಾದ ವ್ಯಕ್ತಿ ಅವರು ಅಂದರೆ, ನಾನು ಅವ್ರ ಜೊತೆ ತುಂಬ ವರ್ಕ್ ಮಾಡಿ, ಒಂದೆರಡು ಮೂರು ಮೂವಿನಲ್ಲಿ ವರ್ಕ್ ಮಾಡೀನಿ. ಕಷ್ಟಪಟ್ಟು ದುಡ್ದಿದ್ದು ಮನೇನೂ ಆಡ ಇಟ್ಬಿಟ್ಟು ರಂಗಭೂಮಿ ಕಟ್ಟಿದ್ದಾರೆ. ಮೋಸ್ಟ್ಲಿ ಇಷ್ಟೊತ್ತಿಗೆ ಸಾಲ ಎಲ್ಲ ತೀರ್ಕೊಂಡಿರ್ಬೋದು, ಆದರೆ ಆ ಪ್ಯಾಷನ್ ಇದೆಯಲ್ಲ, ನಿಜ ಸರ್. ನನಗೆ ಅಂತ ಒಂದು ಮನೆ ಕಟ್ಕೊಂಡಿರೋದನ್ನ ಸೇಲ್ ಮಾಡಿದ್ರು, ಆಡ ಇಟ್ಟರು, ಆ ಥರ ಏನೋ ಇದೆ. ಆ ಪ್ಯಾಷನಲ್ಲಿ ಅದು ದಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ಥಿಯೇಟರ್ ರೀ. ರಂಗಭೂಮಿನಲ್ಲಿ ಮಾತ್ರ ಅದು ಸಾಧ್ಯ, ಬೇರೆ ಇನ್ಯಾವ ಫೀಲ್ಡಲ್ಲೂ ಈ ಥರ ಹುಚ್ಚತನ ಇರಲ್ಲ. ನಿಜ ನಿಜ. ಎಲ್ಲ ಇದ್ದಾರೆ ಒಂದಷ್ಟು, ನಮ್ಮ ರಾಜ್ ಕಪೂರು ಈ ಥರದವರೆಲ್ಲ, ಅವ್ರೂ ಅಷ್ಟೇ ಇರೋ ಬರೋದನ್ನೆಲ್ಲ ಸಾಲ ಇಟ್ಟು ಕಡೆಗೆ ತಗೊಂಡಿದ್ದು ಕಾರನ್ನು ಸಾಲ ಇಟ್ಟು ಯಾವುದೋ ಒಂದು ಸಿನಿಮಾ ಮಾಡೋದು, ಅದ್ರಲ್ಲಿ ಕಳ್ಕೊಳ್ಳೋದು, ಈ ಥರದ್ದೆಲ್ಲ ಇರುತ್ತೆ. ಬಟ್ ಸ್ಟಿಲ್ ನಮ್ಮ ರಂಗಭೂಮಿಯವ್ರಿಗಿರೋ ಹುಚ್ಚು ಎಲ್ಲೂ ಇಲ್ಲ ಸರ್. ಈಗ ನೀವು ಹೇಳಿದ್ರಿ ರಂಗಭೂಮಿಯಲ್ಲಿದ್ದವ್ರಿಗೆ ಆ ಪ್ಯಾಷನ್ ಇರಬೇಕು, ಆ ಛಲ ಇರಬೇಕು, ಅವಾಗ ಮಾತ್ರ ಅವ್ರು ಇರೋಕ್ಕೆ ಸಾಧ್ಯ. ರಂಗಭೂಮಿಯಲ್ಲಿ ದುಡ್ಡು ಮಾಡಬೇಕು ಅಂತ ಬರೋಕ್ಕೆ ಸಾಧ್ಯನಾ ಸರ್? ಕಾಮಿಡಿ ಕ್ವಶನ್ ನೀವು ಕೇಳ್ತಿರೋ ನಂಗೆ ನಗು ಗೊತ್ತೋ ಗೊತ್ತಿಲ್ಲ. ಯಾಕೆ ಸರ್? ನೀವು ರಂಗಭೂಮಿನಲ್ಲಿ ದುಡ್ಡು ಮಾಡಿ ಹಂಗಿದ್ದಾರೆ ಹೀಗಿದ್ದಾರೆ ಅಂತ ಎಲ್ಲರೂ ನೋಡಿದ್ದೀರಾ ಆ ಥರ? ಅಲ್ಲ, ಎಲ್ಲ ಒಂದೊಂದು ಕೇಸ್ ಇರ್ಬೋದು, ಐ ಡೋಂಟ್ ನೋ. ಬಟ್ ಅವ್ರದ್ದು ಪಾಪ ಇನ್ಯಾವುದೋ ಒಂದು ತಾತನ ಕಾಲದ್ದು ದುಡ್ಡು ಯಾವುದೋ ಇರುತ್ತೆ. ಇವಾಗ ನನ್ನ ಫ್ರೆಂಡ್ ಒಬ್ಬರು ತಿಪ್ಟೂರಿಂದ 20 ರೂಪಾಯಿ ಕಾಯಿ ತಗೊಂಬಂದು 10 ರೂಪಾಯಿಗೆ ಬೆಂಗಳೂರಲ್ಲಿ ಮಾರಿ ತುಂಬ ಬೇಗ ಲಕ್ಷಾಧೀಶ್ವರ ಆದ. ಹಿಂಗೆ ಮುಂಚೆ ಅವ್ನು ಕೋಟ್ಯಾಧೀಶ್ವರ ಆಗಿದ್ದ. ಆ ಥರ ಇದೆ ರಂಗಭೂಮಿ ಅನ್ನೋದು. ನಮ್ಮ ಖುಷಿಗೇನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಮುಂಚೆ ಎಲ್ಲ ಹೆಂಗೆ ಗೊತ್ತಾ, ಇವಾಗ ಸುನಿಲ್ ಕುಮಾರ್ ಸಿಂಗ್ ಅನ್ನಲ್ಲ, ಅವನು ರವಿಚಂದ್ರ ಐತಾಳ್ ಅಂತ ತುಂಬ ಒಳ್ಳೆ ಫ್ರೆಂಡ್ಸ್ಗಳಿವರಲ್ಲ, ನಮ್ಗೆ ಇವತ್ತಿಗೂ ಜೀವಕ್ಕೆ ಜೀವ ನಾವು. ವಿನೋದ್ ಪನ್ನ, ರವಿಶಂಕರ್ BA ಅಂತಿದ್ದಾನೆ, ಒಳ್ಳೆ ಅಮೇಝಿಂಗ್ ಆ್ಯಕ್ಟ್ರ್ ಅವನು. ರವಿಶಂಕರ್ ಕಾಮಿಡಿಗೆ ತುಂಬ ಚೆನ್ನಾಗಿ ಮಾಡ್ತಾನೆ. ಅವ್ನು ಶ್ರೀನಾಥ್ ಅಂತ ಇದೆ, ಇವ್ರದ್ದೆಲ್ಲ ಹೆಸರು ಹೇಳಬೇಕು ನಾನು. ಸುರೇಶ್ ಅಂತ, ಅವ್ನು ಸುರೇಶ್ ಬಗ್ಗೆ ನಾನು ಇನ್ನೊಂದು ಚಾಪ್ಟ್ರೇ ಮಾತಾಡ್ಬೋದು. ಸುರೇಶ್ ಅಂತ ವರ್ತೂರಲ್ಲಿರೋದು. ಸರಿ. ಆತಂಗೆ ಎಷ್ಟು ಪ್ಯಾಷನ್ ಅಂದರೆ, ಸರ್ಕಾರಿ ಕೆಲಸ ಸಿಕ್ತು, ವರ್ತೂರಿಂದ ಆ ಕಡೆಗೆಲ್ಲೋ ಕೆಲಸ ಬಂದ್ಬಿಡ್ತು. ಅಲ್ಲಿ ಹೋಗಿ ಅಲ್ಲಿ ಯಾರನ್ನು ಹಿಡಿದು ಒಂದು ಥಿಯೇಟ್ರ್ ಕಟ್ಟಿದ್ದಾರೆ ಅಲ್ಲೇ. ನೀವು ನಂಬಲ್ಲ, ರವೀಂದ್ರ ಕಲಾಕ್ಷೇತ್ರಕ್ಕಿಂತ ಒಳ್ಳೆ ಥಿಯೇಟ್ರ್ ಇದೆ ಅದು. ರವೀಂದ್ರ ಕಲಾಕ್ಷೇತ್ರಕ್ಕಿಂತ ಸಫೆಸ್ಟಿಕೇಟೆಡ್ ಥಿಯೇಟ್ರ್ ಅಂತ ಅನ್ಬೋದು. ಅಷ್ಟು ಒಳ್ಳೆ ಜಾಗ ಯಾರ ಹತ್ರನೋ ತೆಗೆಸಿ ಏನೋ ಟ್ರಸ್ಟ್ ರೆಡಿ ಮಾಡಿ, ಪಾಪ ವರ್ಕಿಂಗ್ ಅದು ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಅವರು ಸಂಜೆಯ ಟೈಮನ್ನು ಇದಕ್ಕೆ ಡೆಡಿಕೇಟ್ ಮಾಡಿ ಕೆಲಸ ಮಾಡಿದ್ದಾರೆ. ಈ ನಾವೆಲ್ಲ ಒಟ್ಟಿಗೆ ಇವತ್ತಿಗೂ ಫೋನಲ್ಲಿ ಯಾವಾಗ್ಲಾರ ಜಗಳ ಆಡ್ಕೊಂಡು, ಫೋನ್ ಶುರು ಮಾಡೋದೇ ಜಗಳ ಆಡ್ಕೊಂಡು ಈ ಥರ. ನಾವೆಲ್ಲ ಒಂದು ಕಾಲದಲ್ಲಿ, ಸ್ಪೆಷಲಿ ರವಿಚಂದ್ರ ಅಂತ ಹೇಳಿದ್ನಲ್ಲ, ಅವನು ನಮ್ಮೆಲ್ಲರಿಗೂ ಗಾಡ್ ಫಾದರ್ ಫೈನಾನ್ಷಿಯಲಿ. ಓಕೆ. ಪಾಪ ನಾವಿನ್ನೂ ಕೆಲಸಕ್ಕೆ ಸೇರೋಕ್ಕೆ ಮುಂಚೆನೇ ಅವನು ಕೆಲಸಕ್ಕೆ ಸೇರಿ ಬಂದಿದ್ದ ದುಡ್ಡನ್ನೆಲ್ಲ ನಮಗೆ ನಾಟಕ ಮಾಡ್ತಾರೇನೋ ಅಂತ ಪಾಪ ತುಂಬ ಹೆಲ್ಪ್ ಮಾಡಿದ್ದಾನೆ. ಗಂಡ ಹೆಂಡತಿ ಇವತ್ತಿಗೂ, ಪ್ರಾಚಿ ರವಿಚಂದ್ರ ಅಂತ ನೀವು
ನಾವು ನೋಡಿರ್ಬೋದು. ಹೌದು. ಪ್ರಾಚಿ ಅವರ ಹಸ್ಬೆಂಡ್ ಓಕೆ. ಅಮೇಝಿಂಗ್ ವ್ಯಕ್ತಿತ್ವ, ಗಂಡ ಹೆಂಡತಿ ಇಬ್ರು. ಹ್ಮ್ ಸೊ ರವಿ ಎಲ್ಲರಿಗೂ ಫೈನಾನ್ಷಿಯಲ್ ಸಪೋರ್ಟು. ಹ್ಮ್ ಹಿಂಗೆ ಅಂದರೆ ಒಂದು ನಾಟಕ ಮಾಡೋಣ, ಮಾಡೋಣ. ಎಷ್ಟಿದೆ ದುಡ್ಡು? ನನ್ನ ಹತ್ರ ಒಂದು 300 ರೂಪಾಯಿ ಇದೆ, ನಿನ್ನ ಹತ್ರ 200 ರೂಪಾಯಿ ಇದೆ. 200 ರೂಪಾಯಿ ಆಯಿತು, ಓಕೆ ಅಂತ ಹಿಂಗೆ 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 ಅಂತ ಅಂದ್ಬಿಟ್ಟು 2,000, 2,500, 3,000 ರೂಪಾಯಿ ಕಲೆಕ್ಟ್ ಮಾಡಿ, ಹ್ಮ್ ಅದು ಅವತ್ತಿಗೆ ಅಲ್ಲ, ಇದೆ ಅದು ಎಮರ್ಜೆನ್ಸಿಗೆ ಇಟ್ಕೊಂಡ್ರಪ್ಪ ಅಂತಂದು ಒಂದು ಏನೋ ಒಂದು ಮಾಡಿ, ಕಡೆಗೆ ಅಲ್ಲಿ ಇನ್ನೊಂದು ದೇವರನ್ನ ನಂಬೋದಲ್ಲೇ ಇದ್ದಂಥ ಒಬ್ರು ದೇವರಿದ್ರು, ಎಚ್ ಎನ್ ಅಂತ, ಎಚ್ ನರಸಿಂಹಯ್ಯ ಅಂತ. ಡಾಕ್ಟರ್ ಎಚ್ ನರಸಿಂಹಯ್ಯ ನ್ಯಾಷನಲ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿತ್ತು. ಇಡೀ ನ್ಯಾಷನಲ್ ಕಾಲೇಜ್ ಇದಕ್ಕೆ ಇನ್ಸ್ಟಿಟ್ಯೂಟನ್ನ ನಡೆಸಿದವರು ಅವ್ರ ವ್ಯಕ್ತಿತ್ವ. ಜಯನಗರಲ್ಲಿ ಅವ್ರದ್ದು ಹೆಸರಲ್ಲಿ ಅದೇ ಅದೇ ತಾನೇ ಎಚ್ ಎನ್ ಸರ್? ಕಲಾಕ್ಷೇತ್ರ. ಎಚ್ ಎನ್ ಕಲಾಕ್ಷೇತ್ರ. ಎಚ್ ಎನ್ ಕಲಾಕ್ಷೇತ್ರ ಜಯನಗರದಲ್ಲಿ ಎಚ್ ಎನ್ ಹಾಲ್ ಅಂತ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿದೆ, ಅದು ಸೈನ್ಸ್ಗೆ. ಅವರು ಫಿಸಿಕ್ಸ್ ಪ್ರೊಫೆಸರ್. ಅವರು ಅಮೆರಿಕಾದಲ್ಲಿ ಹೋಗಿ ಪಂಚೆ ಉಟ್ಕೊಂಡೆ ವಾಪಸ್ ಬಂದರು. ಅಂದರೆ ಏನು ಬದಲಾವಣೆಗಳಾಗದಲ್ಲೇ ಗಾಂಧಿಯನ್ನು. ಅಮೇಝಿಂಗ್ ವ್ಯಕ್ತಿತ್ವ. ಅವ್ರ ಎದುರುಗಡೆ ಹೋಗಿ ನಿಂತ್ಕೊಂಬಿಡೋದು, ರಿಹರ್ಸಲಿಗೆ ಜಾಗ ಬೇಕು, ಏನರ ನಿಮ್ದ ನಾಟಕ ಮಾಡ್ತೀರೇನಾ? ಹಾಂ, ನಾನು ಒಂದು ಲೆಟ್ರ್ ಕೊಡ್ತೀನಿ, ಅಲ್ಲಿ ಪ್ರಿನ್ಸಿಪಲ್ಗೆ ಕೊಡಿ, ರಿಹರ್ಸಲ್ ಜಾಗ ಫ್ರೀಯಾಗಿ ತಗೊಳ್ಳಿ. ಅಷ್ಟೇ ಅಲ್ಲ, ಇನ್ನೇನ್ರಪ್ಪ, ನಮಗೆ ಆಡಿಟೋರಿಯಮ್ಮು 500 ರೂಪಾಯಿ ಹೇಳ್ತಿದ್ದಾರೆ. ಸರಿ, ಎಷ್ಟು ಕೊಡೋಕ್ಕಾಗತ್ತೆ? 300 ರೂಪಾಯಿ ಕೊಡ್ತೀವಿ. ಈ ಥರ ನಮ್ದೇನೋ ಒಂದು ಚೌಕ. ಹಾಂ, ಕೊಡಿ, ನಾಟಕ ಚೆನ್ನಾಗಾಗ್ಬೇಕಪ್ಪ. ಅವ್ರಿಗೆ ತುಂಬ ಸೆನ್ಸ್ ಆಫ್ ಹ್ಯೂಮರ್ ಎಚ್ ಎನ್ಗೆ. ಏನೋ ಒಂದು ಡೈಲಾಗ್ ಹೊಡೆದು ನಾವು ನಕ್ಕೊಂಡು ವಾಪಸ್ ಬಂದು ಸದ್ಯ ಸಿಕ್ತಲ್ಲ ನಮ್ಗೊಂದು ನಾಟಕ ಆಯಿತು, ಒಂದು ನಾಟಕ ಮಾಡೋದು. ಆ ನಾಟಕಕ್ಕೆ ಟಿಕೆಟ್ ಇಡೋದು 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ. ಇದು ನಾನು ಹೇಳ್ತಿರೋದು ಟಿಲ್ 2000 ಒಂದು ದೊಡ್ಡ ರೆವಲ್ಯೂಷನ್ ಆಯ್ತು 2003 ರಂಗಶಂಕರ ಅಂತ. ಅಲ್ಲಿ ತನಕದ ಕತೆ ನಾನು ಹೇಳ್ತಿರೋದು. ಇದು 10 ರೂಪಾಯಿ, 20 ರೂಪಾಯಿ ಇಟ್ಟಿರುತ್ತೆ ಅವ್ರ ನಾಟಕಕ್ಕೆ. ಹಿಂಗೆ ಸೇಲ್ ಮಾಡ್ತಾರೋ ಟಿಕೆಟ್. ಈ ಪ್ರಿಂಟ್ ಮಾಡಿಸ್ತಿದ್ವಿ ಅಷ್ಟೇ, ಯಾರು ಟಿಕೆಟ್ ತಗೊಂಡೆಲ್ಲ ನಾಟಕ ನೋಡೋದು ಚಾನ್ಸೇ ಇಲ್ಲ. ಅದ್ಭುತ. ಟಿಕೆಟ್ ಪ್ರೈಸ್ ಎಷ್ಟಿರುತ್ತೆ ಸರ್ ಅವಾಗ? 5 ರೂಪಾಯಿ ಇಟ್ರು ಅಷ್ಟೇ ಫ್ರೀನೇ, 25 ರೂಪಾಯಿ ಇಟ್ರು ಫ್ರೀನೇ ತಾನೆ. ಬರ್ತಿದ್ದಿಲ್ಲ. ಅಲ್ಲ, ನಾಟಕಕ್ಕೆ ಜನ ಬರೋರು ದುಡ್ಡು ಕೊಟ್ಬಿಟ್ಟು ನೋಡಕ್ ಬರ್ತಿರ್ಲಿಲ್ಲ. ಇರೋದೇನಕ್ಕೆ ರಂಗಭೂಮಿ ಫ್ರೀ ಆಗಲ್ವಾ ಅಂತ. ನಾವುಗಳೆಲ್ಲ ನಮ್ಮ ಖುಷಿನಲ್ಲಿ ಏನೋ ಒಂದಿಷ್ಟು ದುಡ್ಡು ಹಾಕ್ಕೊಳ್ಳೋದು. ಸ್ಪೆಷಲಿ ನಮ್ಮ ರವಿಚಂದ್ರ ಒಂದಿಷ್ಟು ಹೆವಿ ಫಂಡರ್ ಅವನು. ಪಾಪ ಬಂದಿದ್ದು ಸ್ಯಾಲ್ರಿ ಎಲ್ಲ ಕೊಡೋನು. ನಮ್ಗೆ ಇವತ್ತಿಗೂ ಗೊತ್ತಿಲ್ಲ ಅದು ಹೆಂಗೆ ಅರೇಂಜ್ ಮಾಡೋನು ಅಂತ. ಏನೋ ಕೊಡೋನು ಅವನು. ಮೇಜರ್ ಕಾಂಟ್ರಿಬ್ಯೂಷನ್ ರವಿಚಂದ್ರಂದಿರೋದು. ಅವ್ನು ಪಾಪ ಅವನು ಅಲ್ಲೆಲ್ಲ ಬೆಳಗಾಮಲ್ಲಿ ಕೆಲಸ ಮಾಡ್ತಿದ್ದ. ಅವ್ನು ಬರ್ತಾನೆ ಇರಲಿಲ್ಲ, ರಿಹರ್ಸಲಿಗೆ ದುಡ್ಡು ಮಾತ್ರ ಕಳಿಸಿದ. ಆ ಥರ ಅವನ ವ್ಯಕ್ತಿತ್ವ. ಅವನು ಅಮೇಝಿಂಗ್ ಆ್ಯಕ್ಟ್ರ್, ಅವನು ತುಂಬ ಒಳ್ಳೆ ಆ್ಯಕ್ಟ್ರು. ಬಟ್ ಎಲ್ಲಿ ಇವಾಗ ಅವನಿಗೆ ಪ್ರೊಫೆಷನ್ನು ಅದರಿಂದಾಗಿ ಟೈಮ್ಗಳಾಗಲ್ಲ. ಸರಿ. ಸೊ ಏನೋ ಒಂದು ನಾಟಕ ಮಾಡ್ತಿದ್ವಿ. ಕೆಲವು ಸತಿ ನಾವು ರಂಗಭೂಮಿಗೆ ಸಪೋರ್ಟ್ ಮಾಡೋರಪ್ಪ, ನಮಗೆ 2 ಟಿಕೆಟ್ ಕೊಡಿ ಅಂತ 2 ಟಿಕೆಟ್ ತಗೊಂಡು 8 ಜನ ಬಂದಿರೋರು ಒಳಗಡೆ ಹೋಗಿ ಕೂತ್ಕೊಳ್ಳೋರು. 2 ಟಿಕೆಟ್, ಅಮ್ಮ 2 ಟಿಕೆಟ್ ಸೇಲ್ ಆಯ್ತು. ನಮಗೆ ಅದೊಂದು ಖುಷಿ, ಏನೋ ಟಿಕೆಟ್ ಸೇಲ್ ಮಾಡಿದ್ವಿ ಅಂತ. ಬಟ್ ಅಲ್ಲಿ ಖರ್ಚಾಗ್ತಿರೋ ಎಷ್ಟು ಖರ್ಚಾಗಿರೋದು ಅದರಲ್ಲಿ ಒಂದು ಐ ಥಿಂಕ್ ಒಂದು 2 to 3% ನಮಗೆ ಬಂದಿರೋದು. ಆ ಥರ ಇತ್ತು ಕಂಡೀಷನ್. ಸೊ ಇನ್ವೆಸ್ಟ್ಮೆಂಟ್ ಅಂತ ಅನ್ನೋಕ್ಕಾಗಲ್ಲ, ಅದು ಬರೀ ಎಕ್ಸ್ಪೆನ್ಸಸ್ಗೋಸ್ಕರ ಅಷ್ಟೇ ಯೂಸ್ ಆಗೋದು. ಅಂದರೆ ಬಂದಿರೋದು ಯಾವ ಎಕ್ಸ್ಪೆನ್ಸಸ್ಸು, ಕಾಫಿ ಟೀದು ಎಕ್ಸ್ಪೆನ್ಸಸ್ ಬರಲ್ಲ ಅದರಲ್ಲಿ. ನಾನು ಟೋಟಲ್ ಎಕ್ಸ್ಪೆನ್ಸಸ್ಸಿನ 2 to 3% ಪ್ರಾಫಿಟ್ ಅಲ್ಲ ನಾನು ಹೇಳ್ತಿರೋದು. ಅದರದ್ದು ಬರೋ ದುಡ್ಡಲ್ಲಿ ಬರೀ ಬೇಸಿಕಲಿ 2 to 3% ನಿಮಗೆ ವಾಪಸ್ ಬರೋದು. 10,000 ರೂಪಾಯಿ ಖರ್ಚಾಗಿದ್ರೆ 200 ರೂಪಾಯಿ 300 ರೂಪಾಯಿ ಟಿಕೆಟ್ ಸೇಲ್ ಆಗಿರೋದು ಅಷ್ಟೇ. ಹೇಳ್ದಂಗೆ ಕಾಫಿ ಟೀಗೂ ಆಗಲ್ಲ. ನಮಗೆಲ್ಲ ಆಗ ರಿಹರ್ಸಲ್ ಮಾಡ್ತಾ ಇದ್ದಿದ್ದು ನಾವು ಎಚ್ ಎನ್ ಕಲಾಕ್ಷೇತ್ರ ಅಂತ ಹೇಳಿದ್ರಲ್ಲ, ಅಲ್ಲೊಬ್ರು ದೇವರಿದ್ರು, ರುದ್ರಣ್ಣ ಅಂತ. ಅವರು ಲೈಟಿಂಗ್ ಎಲ್ಲ ನೋಡ್ಕೋತಿದ್ರು. ಸರಿ. ಅವ್ರದ್ದು ಮನೆ ಎಲ್ಲಿ ಅಂದರೆ ಕಲಾಕ್ಷೇತ್ರದ ಕೆಳಗಡೆನೆ ಅವ್ರ ಮನೆ ಇದ್ದಿದ್ದು. ಸರಿ. ಹುಡುಗ್ರ ರಿಹರ್ಸಲ್ ಮಾಡ್ಕೊಂಡು ಇಷ್ಟೊತ್ತಲ್ಲಿ ಮನೆಗೆ ಹೋದ್ರಿ ಹೆಂಗರು, 10:30 ಆಗಿದೆ, ಮನೇಲಿ ಹೇಳಿದ್ದೀನಿ ನಿಮ್ಗೆಲ್ಲರಿಗೂ ಊಟ ಹಾಕಿದಾರಪ್ಪ. ಹುಡುಗರು ಅಷ್ಟು ಜನಕ್ಕೆ ನಮ್ಮ ರಿಹರ್ಸಲ್ ಮನೆಗೆ ಮುಗಿಸ್ಕೊಂಡು ಮನೆಗೆ ಹೋಗೋದು ಲೇಟ್ ಆಗತ್ತಪ್ಪ. ಊಟ ಮಾಡ್ಕೊಂಡೋಗಿ ಮಾಡ್ಕೊಂಡೋಗಿ ಎಷ್ಟು ಹೆಲ್ಪು ನೋಡಿ ಅದು. ಅವ್ರೇನು ಕೋಟ್ಯಾಧೀಶ್ವರಲ್ಲ, ಅವರು ಮನ್ಸದು ರಂಗಭೂಮಿಗೆ ಏನೋ ಮಾಡಬೇಕು ಅನ್ನೋದು. ನಮ್ಮ ರುದ್ರಣ್ಣ ಅವ್ರನ್ನ ನಾವು ಯಾವತ್ತೂ ಮರೆಯಲ್ಲ, ಅಷ್ಟು ಹೆಲ್ಪ್ ಮಾಡಿದ್ದಾರೆ ಅವರು.
ಆಮೇಲೆ ಒಂದು ದೊಡ್ಡ ರೆವಲ್ಯೂಷನ್ ಆಯಿತು, ದಟ್ ಈಸ್ ಕಾಲ್ಡ್ ಅಸ್ ರಂಗಶಂಕರ. ಹೌದು. ರಂಗಶಂಕರ ಬಂದಿದ್ದು ಪ್ರೊಫೆಷನಲಿಸಮ್ ಅನ್ನೋದು ಹ್ಮ್ ನಮ್ಮಲ್ಲೂ ಬಂತು. ಹ್ಮ್ ರಿಹರ್ಸಲ್ಲು, ಶೋ ಮಾಡೋದು ಎಲ್ಲ ಒಂದಿಷ್ಟು ಪ್ರೊಫೆಷನಲಿಸಮ್ ನಮಗೆ ಬಂದರೆ, ಹ್ಮ್ ಮೀನ್ ವೈಲ್ ಆಡಿಯನ್ಸಿಗೆ ಬಂತು. ಒನ್ ಆಫ್ ದಿ ಟಾಪ್ ಥಿಯೇಟರ್ಸ್ ಅಂತ ಚೆಕ್ ಮಾಡಿದಾಗ ಇಂಡಿಯಾದಲ್ಲಿ ಪೃಥ್ವಿ ಥಿಯೇಟರ್ಸ್ ಇತ್ತು ಒಂದು ಕಾಲದಲ್ಲಿ. ರಂಗಶಂಕರ ಎಷ್ಟೋ ಜನ ನಾನು ಮಾತಾಡಿದವ್ರು ಹೇಳ್ತೀನಿ ಆ ಕಾಲಕ್ಕೆ, ಆ್ಯಂಡ್ ಈವನ್ ನಾವು ರಂಗಶಂಕರ ವಾಸ್ ಕಂಪೇರ್ಡ್ ಟು ಪೃಥ್ವಿ ಥಿಯೇಟರ್ಸ್ ಆರ್ ಅದಕ್ಕೂ ಬೆಟರ್ ಅಂತ ಎಷ್ಟೋ ಜನ ಹೇಳಿರೋರು. ನಾನು ಕಂಪೇರ್ ಮಾಡೋದಕ್ಕೇನು ಹೋಗಲ್ಲ, ಬಟ್ ಪೃಥ್ವಿ ಥಿಯೇಟ್ರಿಗೆ ಒಂದು ಈಕ್ವಲೆಂಟ್ ಬೆಂಗಳೂರಲ್ಲಿ ಒಂದು ಬೇಕಿತ್ತು, ಆ್ಯಂಡ್ ದಟ್ ವಾಸ್ ಎ ಡ್ರೀಮ್ ಆಫ್ ಶಂಕರ್ ನಾಗ್ ಸರ್. ಆಮೇಲೆ ಅರುಂಧತಿ ಮೇಡಮು ತುಂಬ ಶ್ರಮ ಪಟ್ಟಿದ್ದಾರೆ ಅವರು ಅದನ್ನು ಮಾಡೋದಕ್ಕೆ. ಅದು ತಮಾಷೆ ಅಲ್ಲ, ಅದೊಂದು ಆ ಥರದೊಂದು ಇನ್ಸ್ಟಿಟ್ಯೂಟನ್ನು ಕಟ್ಟೋದು, ಆ ಥರದೊಂದು ಜಾಗ, ಅದು ಇವತ್ತಿಗೂ ಮೇಂಟೆನೆನ್ಸೇ ನನಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಿಸಿಟಿ ಬಿಲ್ಲೇನೆ ಅವ್ರಿಗೆ 1-1.5 ಲಕ್ಷ ಏನೋ ಬರುತ್ತೆ. ನಮಗೆ ಅಂದರೆ ನಾಟಕ ಮಾಡೋ ಟೀಮಿಗೆ ಅವ್ರು ಚಾರ್ಜ್ ಮಾಡೋದು 2,500 ರೂಪಾಯಿ ಪರ್ ಡೇ ಅವ್ರಿಗೆ 5,000 ರೂಪಾಯಿ ಹತ್ತತ್ರ ಎಲೆಕ್ಟ್ರಿಸಿಟಿ ಬಿಲ್ ಬಂದಿರುತ್ತೆ, ಬರೀ ಎಲೆಕ್ಟ್ರಿಸಿಟಿ ಬಿಲ್. 10 ವರ್ಷ ಮುಂಚೆನೂ ಅದೇ ಸೇಮ್ ಚಾರ್ಜ್ ಇತ್ತು, 2,500 ಚಾರ್ಜ್ ಮಾಡ್ತಿದ್ದು. ಇವತ್ತಿಗೂ ಅದನ್ನೇ ಮೇಂಟೈನ್ ಮಾಡ್ಯಾರ ನೋಡಿ. ಆಮೇಲೆ ಅಲ್ಲಿ ಮುದ್ದಣ್ಣ ಅಂತಿದ್ದಾರೆ, ಅವರು ಲೈಟಿಂಗ್ ಎಲ್ಲ ನೋಡ್ಕೊಳ್ಳೋದವರು, ಟೆಕ್ನಿಕಲ್ ಅವರು ಅಷ್ಟೇ, ಅವರು ವೆರಿ ಸಪೋರ್ಟಿವ್ ಆಗಿದ್ದಾರೆ. ಸೊ ಏನಾಯ್ತು, ರಂಗಶಂಕರ ಬಂದಾಗ ನಮ್ಮಲ್ಲಿ ಒಂದಿಷ್ಟು ಶಿಸ್ತು ಬಂತು. ಯಾವ ಥರ ಸರ್? ಅಂದರೆ ಶಿಸ್ತು ಅನ್ನೋದು ರಂಗಭೂಮಿನಲ್ಲಿ ಇದ್ದೇ ಇರುತ್ತೆ. ನಿಜ. ಬೇಸಿಕಲಿ ಟೈಮಿನ ಶಿಸ್ತು, ಇದು ವರ್ಕಿಂಗ್ ಶಿಸ್ತು ಎಲ್ಲವೂ ಇರುತ್ತೆ. ಇನ್ನೂ ಒಂದಿಷ್ಟು ಅಡಿಷನ್ ಆಯಿತು, ಅದನ್ನು ಒಂದು ಸ್ವಲ್ಪ ಏನೊಂದು ಚಾನಲೈಸ್ ಆಗಕ್ಕೆ ಶುರುವಾಯಿತು. ನಮ್ಮ ಆ್ಯಕ್ಟ್ರುಗಳ ಒಳಗಿನ ಶಿಸ್ತು ಮತ್ತು ಅಲ್ಲಿ ಇದ್ರದ್ದು ಶಿಸ್ತುಗಳು ಎಲ್ಲ, ಆನ್ ಸ್ಟೇಜ್ ಶಿಸ್ತುಗಳು ಎಲ್ಲ ಸ್ವಲ್ಪ ಮೆಚುರಿಟಿಗೆ ಬರೋಕ್ಕೆ ಶುರುವಾಯಿತು. ನಮ್ಮ ಅಮೆಚೂರ್ ಥಿಯೇಟ್ರಲ್ಲೂ ಮೆಚುರಿಟಿಗೆ ಬರೋಕ್ಕೆ ಶುರುವಾಯಿತು ಬಿಕಾಸ್ ಆಫ್ ರಂಗಶಂಕರ. ಅಲ್ಲಿ ಅದು ಕೆಟ್ಟದಾಗಿ ಹಿಟ್ಲರ್ ರೂಲ್ ಥರ ಕಂಡಂಗೆ ಕಾಣುತ್ತೆ ಫಸ್ಟು, ಬಟ್ ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್, ಅವ್ರು ಹೇಳಿರೋ ರೂಲ್ಸ್ಗಳನ್ನೆಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರೆ ಒಂಥರ ಇಟ್ಸ್ ರಿಯಲಿ ಗುಡ್. ಒಂಥರ ಅದು ನಮ್ಮ ಒಳಗಿನ ಒಂದಿಷ್ಟು ಡೆವಲಪ್ಮೆಂಟ್ಗಳಿಗಲ್ವಾ ರೂಲ್ಸ್ ಇರೋದು. ನಿಜ. 7:30 ಆದಮೇಲೆ ಅಪ್ಪಿ ಒಳಗಡೆ ಯಾರನ್ನೂ ಬಿಡಲ್ಲ. ಹೌದು. ಅಂದರೆ 7:30 ಅಂತಲೇ ಅಲ್ಲ, ಶೋ ಸ್ಟಾರ್ಟ್ ಆದಮೇಲೆ, ಶೋ ಶುರು ಆದಮೇಲೆ, ಯಾಕಂದ್ರೆ 3:00 ಶೋ ಇರುತ್ತೆ, ಬೆಳಗ್ಗೆ 10:00 ಶೋ ಇರುತ್ತೆ. ಸೊ ಶೋ ಶುರು ಆದಮೇಲೆ ಯಾರನ್ನೂ ಒಳಗಡೆ ಬಿಡಲ್ಲ. ಮೊಬೈಲ್ ಆನ್ ಮಾಡಿತ್ತು ಅಂದ್ರೆ ಹೊರಗಡೆ ಕಳಿಸ್ತಾರೆ. ಹೌದು. ಹೌದಲ್ವಾ, ನಾವು ಇದೆಲ್ಲ ಫ್ರೀಯಾಗಿ ಬಿಟ್ಕೊಂಡಿದ್ವಿ. ಟಿಕೆಟ್ ಇಲ್ಲದೆ ಇದ್ದರೆ ಈವನ್ ನಾನು ಡೈರೆಕ್ಟ್ರಾಗಿ ಆಡಿಟೋರಿಯಂ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ನೀವು ಟಿಕೆಟ್ ತೊಗೊಂಡೇ ಹೋಗಬೇಕು. ನಾನು ಆಡಿಟೋರಿಯಮಲ್ಲಿ ಆಡಿಯನ್ಸ್ ಮಧ್ಯದಲ್ಲಿ ಕೂತ್ಕೊಂಡು ನನ್ನದೇ ನಾಟಕ ನಾನು ನೋಡಬೇಕು ಅಂದ್ರೂ ನಾನು ಟಿಕೆಟ್ ತಗೊಂಡೇ ಹೋಗಬೇಕು, ಇಲ್ಲಾಂದ್ರೆ ಅಲೋ ಮಾಡಲ್ಲ. ನಾನು ಬೇರೆ ಕಡೆ ಲೈಟಿಂಗ್ ರೂಮಲ್ಲಿ ನಿಂತ್ಕೊಂಡು ಅಥವಾ ಬ್ಯಾಕ್ ಸ್ಟೇಜಲ್ಲೇ ಇರ್ಬೋದು, ಬಟ್ ನನಗೆ ನನ್ನ ನಾಟಕ ನೋಡಬೇಕು ಅನ್ಸಿದ್ರೆ ನಾನು ಟಿಕೆಟ್ ತಗೊಂಡೆ ಒಳಗಡೆ ಹೋಗ್ಬೇಕು. ಆ ಶಿಸ್ತುಗಳೆಲ್ಲ ಇದೆಯಲ್ಲ, ಅದೇನಾಯಿತು, ಅಲ್ಲಿ 49 ರೂಪಾಯಿ ಟಿಕೆಟ್ ಶುರು ಮಾಡೋದು ಸ್ಟಾರ್ಟಿಂಗಲ್ಲಿ. 49 2003 ಏನು ಶುರು ಆಯಿತು, ಒಂದು ದೊಡ್ಡ ಫೆಸ್ಟಿವಲ್ ಮಾಡಿದ್ರು 1 ತಿಂಗಳದ್ದು. ಅಷ್ಟು ನಾಟಕ ನೋಡಿ ನಾನು, ಅಮೇಝಿಂಗ್ ನಾಟಕಗಳು ಎಲ್ಲವುದು, ಎಲ್ಲೆಲ್ಲಿಂದಲೂ, ಯಾವ ದೇಶದ ಮೂಲೆಗಳು, ಹೊರದೇಶದಗಳಿಂದೆಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ನಾಟಕಗಳು ಆಯಿತು. ಹೌದು. ಅಷ್ಟು ನಾಟಕನ ಫ್ರಂಟ್ ರೋನಲ್ಲಿ ಸೆಂಟ್ರ್ ಜಾಗದಲ್ಲಿ ಕೂತ್ಕೊಂಡು ನೋಡಿ, ತುಂಬ ಖುಷಿಯಾಗಿ ನೋಡಿದ್ದದು. ಹಾಗೆ ಅದು ಶುರುವಾಗಿದ್ದು 49 ರೂಪಾಯಿಂದ ಶುರುವಾಯ್ತಲ್ಲ, ಅಂದರೆ 50 ರೂಪಾಯಿ ಮೇಲಿಟ್ಟರೆ ಟ್ಯಾಕ್ಸ್ ಅಂದರು, ಎಲ್ಲರೂ 49 ರೂಪಾಯಿಗೆ ಒಂದು ಫಿಕ್ಸ್ ಆಯಿತು. ಅದು 2003. ನಾವು 2 ರೂಪಾಯಿ 5 ರೂಪಾಯಿ ಟಿಕೆಟ್, ಅದನ್ನು ತಗೋತಿದ್ದವರು ಬಂದಿದ್ದು 500 ಜನದಲ್ಲಿ 10 ಜನ ತಗೊಂಡ್ರೆ ಅವರಲ್ಲ, ಅದು ಬಿಟ್ಬಿಟ್ಟಿದ್ದೀವಿ. ನಾನೇನೆ ಆ್ಯಕ್ಚುಲಿ ರಂಗಶಂಕರ ಓಪನ್ ಆಗ್ತಿದೆ ಅಂದಾಗ ಪಾಸ್ ಸಿಗತ್ತೆ ಅಲ್ಲಾರ, ಪಾಸ್ ಏನಾರು ಸಿಗತ್ತಾ, 49 ರೂಪಾಯಿ ಅಂತ ಟಿಕೆಟ್ ಪಾಸ್ ಸಿಗತ್ತಾ ಅಂತೆಲ್ಲ ಕೇಳಿ, ಯಾರಾದ್ರೂ ಪಾಸಾ, ಅದಕ್ಕೇನು ಪಾಸ್ ಇಲ್ಲ, ಟಿಕೆಟ್ ತೊಗೋಬೇಕು ಅಂತ ಒಂಥರ ಹುಬ್ಗಂಟು ಹಾಕ್ಕೊಂಡು. ಯಾಕಂದ್ರೆ ಅವರು 49 ರೂಪಾಯಿ ಕೊಟ್ಟು ತಗೊಂಬಂದ್ಬಿಟ್ಟಿದ್ರಲ್ಲ ಟಿಕೆಟ್. ಕರೆಕ್ಟ್. ನೀನು ನನ್ನನ್ನೇ ಕೇಳ್ತೀಯ ಪಾಸು? ಇಲ್ಲ, ಅದು ಟಿಕೆಟ್ ತೊಗೋಬೇಕಲ್ಲೇ. ಹೋಗಿ ಟಿಕೆಟ್ ತಗೊಂಡೆ, ಕಾದೆ, ಕ್ಯೂನಲ್ಲಿ ನಿಂತ್ಕೊಂಡೆ. ಹೌದಲ್ಲ, ಎಷ್ಟು ಚೆನ್ನಾಗಿದೆ ಇದು. ಅದು ಆ ಶಿಸ್ತುಗಳೇ ಮಜಾ ಕೊಡೋದು. ಕೆಲವರು ತುಂಬ ಲೇಟಾಗಿ ಬಂದ್ಬಿಟ್ಟು ಗಲಾಟೆ ಮಾಡಿದವರೆಲ್ಲ ಇದ್ದಾರೆ, ಅವರು ಗ್ರ್ಯಾಜುಯಲಾಗಿ ಕಡಿಮೆ ಆಗಿದ್ದಾರೆ.
ನೀವು ಹೇಳೋವಾಗ ಸರ್ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ರಂಗಶಂಕರಗೆ. ಸೊ ನಮ್ಮಿಬ್ಬರು ಫ್ರೆಂಡ್ ಅರವಿಂದ್ ಸರ್ ಅಂತ ಒಂದು ನಾಟಕಕ್ಕೆ ಕರ್ಕೊಂಡು ಹೋದ್ರು, ಅರವಿಂದ್ ನಾಡಿಗ್ ಅವರು. ಸೊ ಕರ್ಕೊಂಡು ಹೋದ್ರು, ಒಂದು ನಾಟಕಕ್ಕೆ ಹೋಗಿದ್ವಿ ಸರ್. ಆವಾಗ ನಮ್ದು ಐ ಥಿಂಕ್ 7:30 ಶೋ ಇತ್ತು. 1:30 ಗಂಟೆ ಮುಂಚೆನೇ ಹೋಗ್ಬಿಟ್ವಿ. ನಾನು ಹೇಳಿದೆ, ಅರವಿಂದ್ ಸರ್ ನಾವು ಬುಕ್ ಮಾಡಿದ್ವಿ, ರಿಸರ್ವ್ ಮಾಡ್ಕೊಂಡಿದ್ದೀವಿ, ಯಾಕೆ ಹೋಗಬೇಕು? ಇಲ್ಲ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೋಬೇಕು, ನಾನು ತೋರಿಸ್ತೀನಿ ಅಂತಂದರು. ಸೊ ಹೋಗೋವಾಗ 4-5 ಜನ ಏನೋ ಇದ್ವಿ ಸರ್. ಸೊ 1 ಅವರ್ ಮುಂಚೆ ನಾವು ಅಲ್ಲಿದ್ವಿ. ಆಮೇಲೆ ದೊಡ್ಡ ಕ್ಯೂ ಸ್ಟಾರ್ಟ್ ಆಯಿತು. ನಾನು ಯಾಕಪ್ಪ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ, ಆಮೇಲೆ ಒಳಗಡೆ ಗೊತ್ತಾಯಿತು ಬೇಸಿಕ್ಲಿ ನೀವು ಯಾವಾಗಾದರೂ ಟಿಕೆಟ್ ಬುಕ್ ಮಾಡಿ, ಹೇಗಾದರೂ ಟಿಕೆಟ್ ಬುಕ್ ಮಾಡಿ, ಇಟ್ಸ್ ಅ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಆ ಡಿಸಿಪ್ಲಿನ್ ಏನಿದೆಯಲ್ಲ ಅದು ನೋಡ್ಬಿಟ್ಟು ನನಗೆ ಖುಷಿ ಆಯಿತು. ಆವಾಗ ನೋಡಿದಾಗ ಅನ್ನಿಸ್ತು, ಜನ ಈಗ ಥಿಯೇಟ್ರಿಗೆ ಹೋಗ್ತಾರೆ, ಮೂವಿ ನೋಡೋಕೆ ಹೋಗ್ತಾರೆ, ಸೀಟ್ ನಂಬರ್ಸ್ ಗೊತ್ತಾಗಿರುತ್ತೆ. ಇಲ್ಲಿ ಜನ ಕ್ಯೂವಲ್ಲಿ ಬಂದು ನಿಂತ್ಕೊತಾರೆ ಸೊ ದ್ಯಾಟ್ ಅವ್ರಿಗೆ ಮುಂದೆ ಸೀಟ್ ಸಿಗಲಿ. ಅಥವಾ ಪ್ರೆಡಿ ಮಚ್ ರಂಗಶಂಕರದಲ್ಲಿ ನೀವು ಎಲ್ಲಿ ಕೂತ್ಕೊಂಡ್ರು ಕ್ಲಿಯರಾಗಿ ಕೇಳಿಸುತ್ತೆ, ಆ ಥರ ಅಕೌಸ್ಟಿಕ್ಸ್ ಇದೆ. ಬಟ್ ಆ ಎಕ್ಸ್ಪೀರಿಯನ್ಸ್ ನೋಡೋಕ್ಕೇ ಒಂಥರ ಡಿಫ್ರೆಂಟ್ ಸರ್. ರಂಗಶಂಕರ ಅಕೌಸ್ಟಿಕಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ, ನೀವು ಆಡಿಯನ್ಸಿನ ಲಾಸ್ಟ್ ರೋನಲ್ಲಿ ಕೂತ್ಕೊಂಡು ಚಾಕ್ಲೇಟ್ ಏನಾದ್ರು ತೆಗೆದು ಹಿಂಗೆ ಅಂದರೆ ಚಾಕ್ಲೇಟ್ ಪೇಪರು ಈಟೇಬಲ್ಸ್ ನಾಟ್ ಅಲೌಡ್, ರೈಟ್, 100% ನಾಟ್ ಅಲೌಡ್, ರೈಟ್. ಆದ್ರೂ ಏನೋ ಒಂದು ಪ್ಲಾಸ್ಟಿಕ್ ಒಂದು ಸಣ್ಣ ಸೌಂಡ್ ಮಾಡಿದ್ರೆ ಹಿಂಗೆ ಸ್ಟೇಜ್ ಮೇಲೆ ಇರೋರಿಗೆ ಕೇಳುತ್ತೆ. ನಿಜ, ಮೈಕ್ ಇಲ್ಲ ರೀ. 320 ಜನನೇ ಕೆಪಾಸಿಟಿ. 320 ಜನ ಕೂತಿದ್ರು. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ, ಅದು ನಿಜವಾಗ್ಲೂ ಸರ್ ಅದ್ಭುತ. ಅದು ಇತ್ತೀಚೆಗೆ 20 ವರ್ಷ ಕಂಪ್ಲೀಟ್ ಆಗಿ ಒಂದು ದೊಡ್ಡ ಇವೆಂಟ್ ಕೂಡ ಆಯ್ತು ಅದ್ರ ರಿಲೇಟೆಡ್. ಸೊ ರಂಗಶಂಕರ ನಾನು ಮಿಸ್ ಮಾಡ್ಕೊಂಡೆ, ವರ್ಷ ಊರಲ್ಲಿರಲಿಲ್ಲ, ಹಾಗಾಗಿ. ರೈಟ್ ಸರ್, ಅದು ಮಾತ್ರ ರಂಗಶಂಕರ ಇಸ್ ವೆರಿ ವೆರಿ ಡಿಫ್ರೆಂಟ್. ಸರ್ ನಾವು ಇಷ್ಟೆಲ್ಲ ರಂಗಶಂಕರದ ಬಗ್ಗೆ ಮಾತಾಡಿದ್ವಿ. ಈಗ ರಂಗಶಂಕರದವರು ಅವ್ರಿಗೂ ಒಂದು ಸ್ವಲ್ಪ ಕಷ್ಟಗಳಿರ್ಬೋದು ಸರ್, ಈ ನಾಟಕ ನಡೆಸೋವಾಗಿರಲಿ ಇಲ್ಲ ಬೇರೆ ಏನೋ ಆ್ಯಕ್ಟಿವಿಟೀಸ್ ಮಾಡುವಾಗ ಏನೇನು ಕಷ್ಟಗಳಿರ್ಬೋದು ಸರ್ ನಿಮ್ಮ ಪ್ರಕಾರ? ಕಷ್ಟ ಅನ್ನೋದಕ್ಕಿಂತ ಚಾಲೆಂಜಸ್ ಜಾಸ್ತಿ ಇದೆ. ನಾನು ಒಂದು ಮೇಜರ್ ಪಾಯಿಂಟ್ ಹೇಳಿದೆ. ಒಂದು ಟೀಮ್ಗೆ ಅಷ್ಟು ಕಡಿಮೆ ಬೆಲೆಗೆ ಅವರು ಎಲೆಕ್ಟ್ರಿಸಿಟಿ ಬಿಲ್ಲಿನ 50% ಕೊಡೋದೇ ಒಂದು, ಎಲ್ಲಿಂದ ಫಂಡ್ ಬರಬೇಕು? ನಿಜ. ಲಾಟ್ ಆಫ್ ಪೀಪಲ್ ಡೊನೇಷನ್ಗಳು ಕೊಟ್ಟಿದ್ದಾರೆ, ಬಟ್ ಅದು ದುಡ್ಡು ಯಾವತ್ತು ನೀರಿನ ಹಾರ್ಗೆ ಹರಿದೋಗತ್ತೆ. ಅದೊಂದು ಪಾರ್ಟು, ಅದ್ರ ಮೇಂಟೆನೆನ್ಸ್ ಒಂದು. ಇನ್ನೊಂದು 7:30 ಬರಬೇಕು, ಆ ಥರದ್ದು ಅವತ್ತಿನ ಮೇಂಟೆನೆನ್ಸ್ಗಳು. ಬಟ್ ಕೆನ್ ಯು ಬಿಲೀವ್ 20 ವರ್ಷ ಸೋಮವಾರ ಒಂದಿನ ರಜಾ ಬಿಟ್ಟರೆ ಒಂದೇ ಒಂದು ಶೋ ಕ್ಯಾನ್ಸಲ್ ಆಗಿಲ್ಲ. 20 ವರ್ಷದಲ್ಲಿ ಯಾವುದು ಶೋ ಕ್ಯಾನ್ಸಲ್ ಆಗಿಲ್ಲ. ಯಾವತ್ತು ಬಂದ ಆಡಿಯನ್ಸ್ ವಾಪಸ್ ಹೋಗಿಲ್ಲ. ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಲ್ವಾ ಅದು. ಮುಂಚೆ ಎಲ್ಲ ಹೇಗಿತ್ತು ಅಂದರೆ, ಐ ಯೂಸ್ ಟು ಬಿ ವೆರಿ ಆ್ಯಕ್ಟಿವ್ ಇನ್ ರಂಗಶಂಕರ. ಇದರಲ್ಲಿ ಯಾವುದೋ ಒಂದು ಟೀಮ್ ಪಾಪ ಏನೋ ಕಾರಣಕ್ಕೆ ಕ್ಯಾನ್ಸಲ್ ಆಗತ್ತೆ ಅವ್ರದ್ದು. ಲಾಸ್ಟ್ ಒಂದು 3 days ಇದ್ದಾಗ, 4 days ಇದ್ದಾಗ ನಮ್ಗೆ ಅವತ್ತು ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ. ಬೇರೆ ಬೇರೆ ಟೀಮ್ಗಳು ಬರುತ್ತವೆ, ಯಾವುದೋ ಊರಿಂದ ಬರಬೇಕು, ಅಥವಾ ಆ್ಯಕ್ಟ್ರ್ ಒಬ್ಬರು ಮನೆಯಲ್ಲಿ ಏನೋ ಆಗಿದೆ, ಏನೇನೋ ಕಾರಣ ಇರುತ್ತೆ, ಆ್ಯಕ್ಟ್ರ್ ಬರ್ದಲ್ಲೇ ಇರ್ಬೋದು. ಅಂಥ ಟೈಮಲ್ಲಿ ನನಗೆ ಫೋನ್ ಬರೋದು, ಇನ್ನು 3 days ಇದೆ, ಅವತ್ತು ಯಾರೋ ಬರ್ತಿಲ್ಲ, ಏನಾರು ಮಾಡೋಕ್ಕಾಗತ್ತಾ? ನೀವು ತಲೆ ಕೆಡಿಸ್ಕೊಬೇಡಿ, ಶೋ ನಂದು ಅನೌನ್ಸ್ ಮಾಡಿ ಅಷ್ಟೇ. ನಾನು ಮಾಡು. ಕೆನ್ ಯು ಬಿಲೀವ್, ಒಂದು ಸತಿ ಬುಧವಾರ ಶೋ ಇದೆ, ಶನಿವಾರ ಸಂಜೆ ನಂಗೆ ಹೇಳಿದ್ರು. ನಾನು ಆ್ಯಕ್ಟ್ರುಗಳನ್ನು ಎಲ್ಲರನ್ನು ವಿಚಾರಿಸ್ಬೇಕಲ್ಲ, ಎಸ್ ಅಂತ ಹೇಳಿ. ಭಾನುವಾರ ಮಧ್ಯಾಹ್ನ ಹೇಳಿದ್ದೀನಿ ನಾನು, ಬುಧವಾರ ಶೋ, ಆ್ಯಂಡ್ ಇಟ್ ವಾಸ್ ಎ ಹೌಸ್ಫುಲ್ ಶೋ. ನನ್ನ ನಾಟಕಗಳದ್ದು ಒಂದಷ್ಟು ನನ್ನ ಸರ್ಕಲ್ ಚೆನ್ನಾಗಿದೆ. ಒಂದು ನಾನು ಹೇಳಿದ್ರೆ ನಾಟಕಕ್ಕೆ ಬರೋ ಜನಗಳಿದ್ದಾರೆ. ನಾನು ಇವತ್ತು ಯಾವ್ದಾರ ಒಳ್ಳೆ ನಾಟಕ ನನಗಿಷ್ಟ ಆಯಿತು ಅಂದರೆ ಮಿನಿಮಮ್ ರಂಗಶಂಕರದಲ್ಲಿ 5 ಶೋ 100% 5 ಶೋ ಹೌಸ್ಫುಲ್ ನಾನು ಒಬ್ಬನಿಂದಲೇ ಮಾಡಿಸ್ತೀನಿ. ಅಂದರೆ ನಾನು ಕೆಟ್ಟ ನಾಟಕ ಹೇಳಲ್ಲ ಅನ್ನೋ ಒಂದು ಭರವಸೆ ಇದೆ ಜನರಿಗೆ. ಮತ್ತೆ ರಂಗಶಂಕರದಲ್ಲಿ ಯಾವುದು ಕೆಟ್ಟ ನಾಟಕ ಅಂತ ಆಗಿಲ್ಲ. ಹಾಗಾಗಿ ಶೋ ಓಕೆ ಡನ್, ಇನ್ನು 10 ದಿನ ಇದೆ, ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ. ನನ್ನ ಸುಮಾರು ನಾಟಕಗಳು, ಒಂದಂತೂ ಮಾಯಮೃಗ ಅಂತಿದೆ, ಅದು ಪೃಥ್ವಿ ಅಂತ ಡೈರೆಕ್ಟ್ ಮಾಡಿದ್ರು, ನನ್ನ ಟೀಮಿಂದ, ಒಟಿಕುಟಿರ ಟೀಮಿಂದ ಆಗಿದ್ದದು. ಅದಂತೂ ಅವರು ಆ ಟೀಮ್ ಆ್ಯಕ್ಟ್ರುಗಳೆಲ್ಲ ಹೇಳಿದೆ, ಸರ್ ನಮ್ಗೆ ಮುಂಚೆನೇ ಹೇಳಿ, ಒಂದು ತಿಂಗಳು ಮುಂಚೆ ಹೇಳಿದ್ದೆ ಒಂದು ನಾಟಕ ಶೋ ಮಾಡೋಣ ಸರ್ ಅಂತ. ಯಾಕೆಂದರೆ ಆ ನಾಟಕ ಶೋ ಆಗಿರೋದು ಹೆಚ್ಚು ಕಡಿಮೆ ಎಲ್ಲ ಇದೇ ಥರ, ಯಾರೋ ಬರಲ್ಲ. ಬಟ್ ಅಲ್ಲಿ ಅವ್ರ ಪಾಂಪ್ಲೆಟಲ್ಲಿ, ಅವ್ರ ಬ್ರೋಷರ್ಗಳಲ್ಲಿ, ವೆಬ್ಸೈಟಲ್ಲೆಲ್ಲ ಬೇರೆ ಯಾವುದೋ ನಾಟಕದ ಹೆಸರು ಇರುತ್ತೆ. ಯಾಕೆಂದ್ರೆ ಅದು ಮುಂಚೆ 2 ತಿಂಗಳು 3 ತಿಂಗಳು ಮುಂಚೆ ಫಿಕ್ಸ್ ಆಗಿರುತ್ತೆ. ಬಟ್ ಲಾಸ್ಟಲ್ಲಿ ಬಂತು ಅಂದರೆ ಮಾಯಮೃಗ ನಾಟಕ ಇದೆ.
ಅಂದರೆ ಮಾಯಮೃಗ ನೋಡೋರು ಬರ್ತಾರೆ. ಇವಾಗ ಅವರು ಮುಂಚಿನ ಟೀಮ್ ಯಾವುದೋ ಕ್ಯಾನ್ಸಲ್ ಮಾಡಿರುತ್ತಲ್ಲ, ಇಫ್ ದೇ ಹ್ಯಾವ್ ಸೋಲ್ಡ್ ದ ಟಿಕೆಟ್ ಅದು ರೀಫಂಡ್ ಏನೋ ಮಾಡ್ಕೊಂಡಿರ್ತಾರೆ. ಬಟ್ ವಿತಿನ್ ದಟ್ ಕೋರ್ಸ್ ಆಫ್ ಟೈಮ್ ನಾನು ಇವತ್ತು ಹೇಳ್ತಿದ್ದೀನಲ್ಲ, 5 ಶೋ ನನಗೆ ಇಷ್ಟ ಆಗಿದ್ದ ನಾಟಕ ಆದರೆ ನಾನು ಅನೌನ್ಸ್ ಮಾಡಿ 5 ಶೋಗೆ ಹೌಸ್ಫುಲ್ ಮಾಡ್ತೀನಿ ನಾನು. 100%. ಅದೇನೋ ನನ್ನ ಇಮೇಲ್ ಸರ್ಕಲ್ಲು, ನನ್ನ ಫೇಸ್ಬುಕ್, ಅದೇ ಸೋಷಿಯಲ್ ಮೀಡಿಯಾ ಸರ್ಕಲ್ಗಳು, ನನ್ನ ಪರ್ಸ್ನಲ್ ಸರ್ಕಲ್ಗಳಿಂದ ನಾನು ಆರಾಮ್ಸೆ ಒಂದು ಶೋ ನನಗೆ ಫಸ್ಟ್ ಇಷ್ಟ ಆಗಬೇಕು. ಗೊತ್ತಾಯ್ತು. ಇಷ್ಟ ಆಯಿತು ಅಂದರೆ 100% 5ರಿಂದ 10 ಶೋ ಬೇಕಾದ್ರೆ ನಾನು ಮಾಡ್ತೀನಿ. ಆ ಸರ್ಕಲಲ್ಲಿ ನನಗೂ ಆ್ಯಡ್ ಮಾಡಿ ಸರ್. ನೆಕ್ಸ್ಟ್ ಟೈಮಿಂದ ನಾನು ಖಂಡಿತ ಬಂದೇ ಬರ್ತೀನಿ ಸರ್, ನಿಮ್ಗೆ ಯಾವ ಶೋ ಇದ್ದಾಗಲೂ ನೆಕ್ಸ್ಟ್ ಟೈಮು. ಸರ್, ಈಗ ಇನ್ನೊಂದು ರಂಗಶಂಕರದ್ದು ನಾನು ಕೇಳಬೇಕಂತಿದ್ದು. ಸೊ ಇವಾಗ ಪ್ರತಿಯೊಂದು ಕಡೆ ನಾವೇನೋ ಪರ್ಫಾರ್ಮ್ ಮಾಡಬೇಕು, ಇಲ್ಲ ಏನೋ ಒಂದು ಇವೆಂಟ್ ಮಾಡಬೇಕಂದ್ರೆ ಒಂದು ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಅಂತ ಇರುತ್ತೆ. ರಂಗಶಂಕರದಲ್ಲೂ ಆ ಥರ ಏನಾದ್ರು ಇವ್ಯಾಲ್ಯೂಯೇಷನ್ ಇದೆಯಾ? ದಟ್ ಈ ಥರ ತಂಡ ಮಾತ್ರ ಮಾಡ್ಬೋದು, ಹಿಂಗಿರಬೇಕು? ಇಲ್ಲ. ರಂಗಶಂಕರ ಇಸ್ ಓಪನ್ ಫಾರ್ ಎನಿ ಟೀಮ್. ಓಕೆ, ಅವ್ರದ್ದೇನು ಈ ಥರ ಇವ್ರನ್ನ ಕರಿಬಾರ್ದು ಆ ಥರದ್ದೆಲ್ಲ ಇದಿಲ್ಲ. ಪ್ರೊವೈಡೆಡ್ ಒಂದು ಅದು ಮುಂಚೆ ಅದೊಂದು ನ್ಯೂಸ್ ಇತ್ತು, ಇವರು ರಂಗಶಂಕರಗೆ ನಾವು ಮುಂಚೆ ಮಾಡಿದ ಶೋದೊಟ್ಟಿಗೆ ಇದೆಲ್ಲ ಕೊಡಬೇಕಂತೆ, CD ಎಲ್ಲ ಕೊಟ್ಟು ಅವ್ರು ಚೆಕ್ ಮಾಡ್ತಾರೆ. ಅಷ್ಟೆಲ್ಲ ಇಲ್ಲ. ಬಟ್ ಆ ಟೀಮಲ್ಲಿರೋರು ಆ ಟೀಮಿನ ಬಗ್ಗೆ ಒಂದು ಭರವಸೆ ಇರಬೇಕು. ಗೊತ್ತಾಯಿತು. ಅಂದರೆ ಆ ಟೀಮಲ್ಲಿ ಒಂದು ಇಷ್ಟು ಜನ ಇದ್ದಾರೆ, ಓಕೆ, ವೆಲ್ ನೋನ್, ಅಂದರೆ ಒಳ್ಳೆ ಆ್ಯಕ್ಟರ್ಗಳಿದ್ದಾರೆ, ಆ ಸ್ಕ್ರಿಪ್ಟ್ ಚೆನ್ನಾಗಿದೆ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಇವ್ಯಾಲ್ಯೂಯೇಷನ್ ಸಣ್ಣ ಎವ್ಯಾಲ್ಯೂಯೇಷನ್ ಬೇಕೇ ಬೇಕಲ್ಲ, ಇಲ್ಲಾಂದ್ರೆ ಅಷ್ಟು ವರ್ಷ ಕ್ವಾಲಿಟಿ ಕೊಟ್ಕೊಂಡ್ಬಂದಿದ್ದಾರೆ. ನಿಜ. ಇವಾಗ ರಂಗಶಂಕರದ ಇಲ್ಲಿ ತನಕ ಯಾರು ಒಂದೇ ಒಂದು ಕಳಪೆ ನಾಟಕ ನೋಡಿದೆ ಅಂತ ಹೇಳಿದವ್ರು ಯಾರು ಇತ್ತು ಅಂದರೆ ತೋರಿಸ್ಬಿಡಿ. ಖಂಡಿತ ಸರ್. ಒಂದೇ ಒಂದು ನಂದೇ ಒಂದು ನಾಟಕ, ಒಂದು ಕಳಪೆ ನಾಟಕ ಒಂದೇ ಒಂದು ಶೋ ಆಗಿದ್ದದು, ಅದಲ್ಲಾಗಿತ್ತು ಬಿಡಿ. ಅದನ್ನ ನಾನೇ ಒಪ್ಕೊಂಡ್ಬಿಡ್ತೀನಿ. ಸರಿ. ಅದು ಆ ನಾಟಕ ಮತ್ತೆ ರಿಪೀಟೇ ಮಾಡಲಿಲ್ಲ ನಾವು. ನನ್ನ ಒಟಿ ಕೂಟಿರೋದು ಸುಮಾರು ಒಂದು 8-10 ನಾಟಕಗಳು ಮಿನಿಮಮ್ ಮಾಡಿರೋದು ಒಂದು 14-15 ನಾಟಕ ಆಗಿದೆ ಅನ್ಸುತ್ತೆ. ನಾನು ಲೆಕ್ಕ ಇಡಲ್ಲ. ನಾನು ಯಾವುದೂ ಎಷ್ಟು ಶೋ ಆಗಿದೆ ಅಂತ ಅಂದ್ಬಿಟ್ಟು, ನನ್ನ ಹರೀಶ್ ಸೋಮಿಯಾಜಿ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಗುರು ಇದು ಎಷ್ಟನೇ ಶೋ ಅಂತ ಕೇಳ್ತೀನಿ. ನೋಡ್ಬಿಟ್ಟು, ನೀನೊಬ್ಬ ಡೈರೆಕ್ಟ್ರು, ನೀನೊಬ್ಬ ಟೀಮ್ ಲೀಡರ್, ನಿನಗೆ ಎಷ್ಟನೇ ಶೋ ಅಂತ ನಾನು ಹೇಳ್ಬೇಕಾ? ನಂದು ಯಾವುದೋ ನಾಟಕದೆಲ್ಲ ಶೋ, ಗುರು ಎಷ್ಟನೇ ಶೋ ಆಯ್ತು ನಾನು ಮಾಡ್ತಿರೋದು. ಅವ್ನು ನೀಟಾಗಿ ರೆಕಾರ್ಡ್ ಇಟ್ಟಿರ್ತಾನೆ, ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವನು ಹರೀಶ್ ಸೌಮ್ಯ ಫೋನ್ ಮಾಡು ಕೇಳು, ಆ ಥರ. ಅದು ಪ್ಯಾಷನ್ ಸರ್. ಪ್ಯಾಷನ್ ಮಾಡ್ತಿರೋ ಕೆಲಸ ಮಾಡ್ತಿದೀವಿ, ಏನು ಮಾಡ್ತಿದ್ದೀವಿ, ಎಷ್ಟು ಸರಿ ಮಾಡ್ತಿದೀವಿ, ಏನು ಮಾಡ್ತಿದೀವಿ ಅಂತಲೂ ಗೊತ್ತಿಲ್ಲಲ್ಲ. ನನ್ನ ಜೀವನ ನಡೆಸ್ಕೊಂಬಂದಿದ್ದೀನಿ. ನೀವು ಒಳ್ಳೆ ಅಯೋಮಯವಾಗಿದೆ. ನೀವು ಈಗ ಹೇಳೋವಾಗ ಮೊನ್ನೆ ಮುಖ್ಯಮಂತ್ರಿ ಚಂದ್ರ ಸರ್ ನಾಟಕ ಹೇಳಿದೆ ಅಲ್ಲ, ಅಲ್ಲೊಬ್ಬರು ಫ್ಯಾನ್ ಬಂದರು, ತುಂಬ ಅರ್ಥಪೂರ್ಣಕವಾದ ನಾಟಕ ಮುಖ್ಯಮಂತ್ರಿ ಅಂತ ಹೇಳಿದ್ರು. ನಮ್ಮ ಮುಖ್ಯಮಂತ್ರಿ ಚಂದ್ರ ಸರ್ ಅದಕ್ಕೆ ನನಗೆ ಇನ್ನೂ 850 ವರ್ಷ ಆದಮೇಲೂ ಅರ್ಥ ಆಗ್ತಾ ಇಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತ ಒಂದು ಫನ್ನಿ ವೇಳೆ ಹೇಳಿದ್ರು. ಸೊ ಅದು ಜ್ಞಾಪಕ ಬಂತು. ಎನಿವೇಸ್ ಸರ್, ಇವಾಗ ತುಂಬ ಒಳ್ಳೊಳ್ಳೆ ವಿಷಯಗಳು ಮಾತಾಡಿದ್ವಿ ಸರ್. ನೀವು ಹೇಳಿದ್ರಿ ನಿಮ್ಮ ಫ್ರೆಂಡ್ ರವಿ ಅಲ್ಲ ಸರ್, ಪ್ರಾಚಿ ರವಿಚಂದ್ರನ್ ಅವರು. ಹೌದು. ಸೊ ನಿಮ್ಮ ಫ್ರೆಂಡು ಅವರು ನಿಮಗೆ ಹೆಲ್ಪ್ ಮಾಡ್ತಿದ್ರು ಅಂತ. ಸೊ ನನಗೊಂದು ಆಪರ್ಚುನಿಟಿ ಸಿಕ್ತು ಸರ್, ನಿಮ್ದೊಂದು ತಂಡದ ನಾಟಕ ನೋಡೋದು. ನಮ್ಮ ಸೊಸೈಟಿಲಿ ನೀವು ಶ್ರದ್ಧಾ ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು, ಶ್ರದ್ಧಾ ಆ್ಯಂಡ್ ಸ್ಟೀಲ್ ಪಾತ್ರೆಗಳು ಅಂತ ಒಂದು ನಾಟಕ ಮಾಡಿದ್ರಿ ಸರ್. ಶ್ರದ್ಧಾ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು. ಓಕೆ, ಆಗತ್ತೆ. ಸರಿ ಸರ್. ಸುಮಾರು ಜನ ಶ್ರದ್ಧಾ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು ಅಲ್ಲ, ಸುಮಾರು ಜನ ಸ್ಟೀಲ್ ಪಾತ್ರೆ ಸಾಮಾನ್ಯ ಯಾವಾಗಿದೆ ನಾಟಕ ಅಂತಾರೆ. ಅದು ಏನು ಬೆಸ್ಟ್ ಪಾರ್ಟ್ ಆಫ್ ಆ ನಾಟಕದ ಬೆಸ್ಟ್ ಪಾರ್ಟ್ ಏನು ಅಂದರೆ, ನನಗೆ ಬರೋರಲ್ಲಿ 50% ರಿಪೀಟ್ ಆಡಿಯನ್ಸ್ ಇರ್ತಾರೆ. ನಾನು 7ನೇ ಸತಿ ನೋಡಿದ್ದೀನಿ, 8ನೇ ಸತಿ ನೋಡಿದ್ದೀನಿ ಅಂತ. ಕೃಷ್ಣ ಹೆಬ್ಬಾಲೆ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಿದ್ದಾನೆ, ಅವನು ಅಷ್ಟೇ. ಅವನು ಇದು 36ನೇ ಶೋ ಕಣ ನಾನು ನೋಡ್ತಿರೋದು. ಇದು ನಿಲ್ಸ್ರಲ್ಲಿ ಸಾಕು, ನಾನು ಅದೇ ನಾಟಕ ಎಷ್ಟೋ ಸತಿ ಬಂದು ನೋಡ್ಲಿ ಅಂತ. ಹರ್ಷ ವಸಿಷ್ಠ ಅಂತ. ಹರ್ಷ ವಸಿಷ್ಠ ಅರವಿಂದ್ ನಾಡಿಗ್, ಇವಾಗ ಮಾತಾಡಿದ್ವಲ್ಲ, ಅರವಿಂದ್ ನಾಡಿಗಿನ ಫ್ರೆಂಡು. ಅರವಿಂದ್ ನಾಡಿಗೆ ನನ್ನ ನಾಟಕ ನೋಡೋದಕ್ಕೆ ಅಂತ ಕರ್ಕೊಂಬಂದಿದ್ದು. ಅವ್ನ ಜೀವನದಲ್ಲಿ ನೋಡಿದ ಮೊದಲ ನಾಟಕ ಶ್ರದ್ಧಾ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು. ಆ ನಾಟಕ ನೋಡಿ ಎಷ್ಟು ಇನ್ಸ್ಪೈರ್ ಆದ ಅಂದರೆ ಅವನು, ಅದು 8ನೇ ಶೋ 9ನೇ ಶೋ 10ನೇ ಶೋ ಏನೋ ಆಯಿತು ಒಂದು. ಆಮೇಲೆ ಯಾರ ಅವನ ಬ್ಯಾಕ್ ಸ್ಟೇಜಿಗೆ ಬಂದು ಅವನು ಆ್ಯಕ್ಟರ್ ಆದ. ಈಗ ಬೇರೆ ಟೀಮ್ಗಳಲ್ಲೂ ಆ್ಯಕ್ಟ್ ಮಾಡ್ತಾನೆ, ಸೀರಿಯಲ್ ಮಾಡ್ತಾನೆ, ಸಿನಿಮಾ ಮಾಡ್ತಾನೆ. ಸೊ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನಾನು ಕ್ವಶನ್ ಮತ್ತೆ ಸರ್, ನೀವು ನನ್ನ ಮೊನ್ನೆ ಈ ನಾಟಕ ನೋಡೋವಾಗ, ಶ್ರದ್ಧಾ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ನಾಟಕ ನೋಡೋವಾಗ, ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರು ಬಂದಿದ್ರು. ಗಣೇಶ್ ಶೆಣೆಯವ್ರು ಇರ್ಬೋದು, ಕೀರ್ತಿ ಭಾನು ಅವ್ರು ಇರ್ಬೋದು, ಹರೀಶ್ ಸೋಮಯ್ಯ ಅವ್ರು ಇರ್ಬೋದು, ಪ್ರಾಚಿ ರವಿಚಂದ್ರನ್ ಅವ್ರು ಇರ್ಬೋದು.
ಒಂದು ನನಗೆ ಮಾತಾಡೋಕೆ ಅರ್ಥ ಆಗಿದೆ ಏನಂತಂದರೆ, ಇವರೆಲ್ಲ ಪ್ರಾಬ್ಲಿ ಗಣೇಶಣ್ಣವ್ರು ಬೇರೆಯವ್ರು ದೊಡ್ಡವ್ರು ಬಿಟ್ಟು ಸರ್ ಎಷ್ಟೋ ಜನ ಈ ಆಸ್ಪೈರಿಂಗ್ ನಾಟಕ ಮಾಡೋರು ಇರ್ತಾರೆ. ಅವರು ಇಮ್ಮಿಡಿಯೇಟಾಗಿ ಬಂದ್ಬಿಟ್ಟು ಇದಕ್ಕೆ ಹೀರೋ ಆಗಬೇಕು ನಾನು, ಅಥವಾ ನಾನೊಂದು ದೊಡ್ಡ ಸೆಲೆಬ್ರಿಟಿ ಆಗಬೇಕು ಅಂತ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದರೆ ಅದ್ರ ಹಿಂದೆ ಇರೋ ಸ್ಟ್ರಗಲ್ಸು, ಎಷ್ಟು ಲೆವೆಲ್ ಟ್ರೈನಿಂಗ್ ಇರುತ್ತೆ, ರೈಟ್, ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಆ ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ನಾನು ಮೊನ್ನೆ ನೋಡಿದೆ ಸರ್. ಬೇಸಿಕ್ಲಿ ಯಾಕಂದರೆ ಮೊನ್ನೆ ನೋಡಿದ್ರಲ್ಲಿ ಎಲ್ಲ ವರ್ಷಾನುಗಟ್ಲೆಯಿಂದ ನಾಟಕ ಮಾಡ್ಕೊಂಬಂದಿದ್ದವರು. ಅದರಲ್ಲಿ ಕೆಲವರು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾರೆ, ಬೆಳಗ್ಗಿಂದ ಸಂಜೆವರೆಗೂ ನೀವು ಹೇಳ್ದಂಗೆ ಕೆಲಸ ಮಾಡ್ತಾರೆ. ಅದಾದಮೇಲೆ ಟೈಮ್ ಹುಡುಕ್ಬಿಟ್ಟು ಇದಕ್ಕೋಸ್ಕರ ಸ್ಪೆಂಡ್ ಮಾಡ್ತಾರೆ. ಸೊ ಆ ಜರ್ನಿ ಯಾರೊಬ್ಬರಿಗೆ ಆ್ಯಕ್ಟರ್ ಆಗಬೇಕು ಅಂತಿದ್ರೆ ಅವ್ರಿಗೆ ಏನು ಹೇಳ್ತೀರಾ ಸರ್? ಹೇಗೆ ಅವರು ಇದನ್ನು ಪ್ರಿಪೇರ್ ಮಾಡಬೇಕು ಅಥವಾ ಈ ಫೀಲ್ಡಿಗೆ ಎಂಟರ್ ಆಗಬೇಕು? ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು. ಈ ಪ್ರಾಚಿ ರವಿಚಂದ್ರ, ಹಾಂ, ಆಮೇಲೆ ದೀಪ ರವಿಶಂಕರ್ ಅಂತಾರೆ, ಆಮೇಲೆ ಗಿರ್ಜಾ ಹರೀಶ್ ಅಂತ, ಹೀಗೆ ಒಂದಷ್ಟು ಜನಗಳ ಲೇಡೀಸ್ ಇದ್ದಾರೆ. ನಂಗೆ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಅವ್ರುಗಳಿಗೆ. ಯಾಕೆ ಗೊತ್ತಾ, ಒಂದು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ, ನಿಜ. ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ, ಆಮೇಲೆ ಅವ್ರದ್ದು ಆಫೀಸ್ ಕೆಲಸ ಮುಗಿಸಿ ಸಂಜೆ ಮನೆಗೆ ಹೋಗಿ ಆ ಹೋಮ್ವರ್ಕ್ ಮಾಡಿದ್ರೆ ಏನೇನು ಮಾಡಬೇಕು ಅಂತ ಅವ್ರಿಗೆಲ್ಲ ಹೇಳಿಕೊಟ್ಟು ಅನ್ನಕ್ಕೆ ಇಟ್ಬಿಟ್ಟು ಕುಕ್ಕರಲ್ಲಿ ಬಂದು ನಮ್ಮ ಜೊತೆ ರಿಹರ್ಸಲ್ ಮಾಡಿ ಸಂಜೆ ರಾತ್ರಿ ಮನೆಗೆ ಹೋಗಿ ಅಡುಗೆ ಕಂಟಿನ್ಯೂ ಮಾಡಿ ಊಟ ಮಾಡಿಸಿ ಮಕ್ಕಳನ್ನೆಲ್ಲ ಹೋಮ್ವರ್ಕ್ ಎಲ್ಲ ಚೆಕ್ ಮಾಡಿ, ಇದೆಂಥದ್ರಿ ಇದು? ನಮ್ಗೆ ನಿಜವಾಗ್ಲೂ ಇವ್ರಿಗೆಲ್ಲ ಕೈ ಎತ್ತು ಮುಗಿದ್ಬಿಡ್ತೀನಿ. ನಿಜವಾಗ್ಲೂ ಎಷ್ಟು ಜನ ಇದ್ದಾರೆ ಗೊತ್ತಾ ಲೇಡಿ ಆರ್ಟಿಸ್ಟ್ಗಳ ಆ ಥರ, ನಿಜವಾಗ್ಲೂ ಅಮೇಝಿಂಗ್ ಅವರೆಲ್ಲ. ಓಕೆ, ನಿಮ್ಮ ಮೂಲ ಪ್ರಶ್ನೆಗೆ ಈಗ ಸೊ ನನ್ನ ಪ್ರಶ್ನೆ ಬೇಸಿಕ್ಲಿ ಸರ್ ಏನಂತಂದರೆ, ಈಗ ಯಾರಾದರೂ ಈ ಫೀಲ್ಡಿಗೆ ಬರಬೇಕು ಅಂತಿದ್ದಾರೆ, ಅವ್ರಿಗೆ ಅವ್ರು ಬೇಸಿಕ್ಲಿ ಲೆಟ್ಸ್ ಸೇ ಅಡ್ವೈಸ್ ಕೊಡಬೇಕು ಸರ್. ಏನು ಅಡ್ವೈಸ್ ಕೊಡ್ತೀರಾ ಸರ್ ನೀವು ಅವ್ರಿಗೆ? ನೀವು ಏನಾರ ಸೆಲೆಬ್ರಿಟಿ ಆಗಬೇಕು ಅನ್ನೋ ಆಸೆ ಇಲ್ಲಿದ್ದರೆ ದಯವಿಟ್ಟು ರಂಗಭೂಮಿಗೆ ಬರಲೇಬೇಡಿ ಅಂತ ಫಸ್ಟ್ ಪಾಯಿಂಟ್ ಹೇಳೋದು. ಯಾಕೆಂದರೆ ಇವಾಗ ನಾನು ಕಂಡ ಹಾಗೆ ಗಣೇಶ್ ಶೆಣೈಯವರೆಲ್ಲ 35 ವರ್ಷದ ಮೇಲಾಗಿದೆ ಅವರು ರಂಗಭೂಮಿಗೆ, ಪಕ್ಕ ರಂಗಭೂಮಿ, ಹವ್ಯಾಸಿ ರಂಗಭೂಮಿಗೆ ಅವರೆಲ್ಲ ಎಂಟ್ರಾಗಿ. ಗಣೇಶ್ ಶೆಣೈ, ಕೀರ್ತಿ ಭಾನು ಇವರೆಲ್ಲ ಅವ್ರು ಯಾವತ್ತೂ ಸಿನಿಮಾ ನಾಟಕ ಅಂದ್ಕೊಂಡು ಬಂದವರಲ್ಲ. ಅದೊಂದು ಪ್ಯಾಷನ್, ಅದೊಂದು ಖುಷಿ, ಅದೊಂದು ಏನೋ ಒಂದು, ಅದು ಆವತ್ತಿನ ಕಾಲದ ಸಿಚುವೇಶನ್ ಹೇಳಿದ್ನಲ್ಲ. ಏನು ಫೈನಾನ್ಷಿಯಲಿ ಯಾರಿಗೂ ಏನು ಇವತ್ತಿಗೂ ನಾವು ಆ್ಯಕ್ಟರ್ಗಳಿಗೆಲ್ಲ ಏನು ಪೇ ಮಾಡಲ್ಲ, ದುಡ್ಡುಗೋಸ್ಕರ ಮಾಡಲ್ಲ. ಅದು ಬಂದರೆ ತಾನೇ ಅಲ್ಲಿ ಮಾಡೋದಕ್ಕೆ. ಸೊ ಏನಾಗತ್ತೆ, ಈ ಆಸೆಗಳು ಇಟ್ಕೊಂಡು ರಂಗಭೂಮಿಗೆ ಬರೋದು ದಯವಿಟ್ಟು ಬರಬೇಡಿ ಅಂತಲೇ ಹೇಳ್ತೀನಿ. ಬೇರೆ ಇನ್ಸ್ಟಿಟ್ಯೂಟ್ಗಳಿವೆ, ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳಿವೆ, ನಿಮಗೆ ಸಿನಿಮಾಗೆ ಪ್ರಿಪೇರ್ ಮಾಡೋ ಅಂಥವ್ರೇ ಇದ್ದಾರೆ, ಅವ್ರ ಹತ್ರ ಹೋಗಿದ್ದೆ ಬೇಕಾದ್ರೆ ಕಲಿಯಿದೆ. ಆ ಥರದ್ದು ಸುಮಾರು ಇನ್ಸ್ಟಿಟ್ಯೂಟ್ಗಳಿವೆ, ಥ್ರೂಔಟ್ ಇಂಡಿಯಾ ಇದೆ. ರಂಗಭೂಮಿಯಲ್ಲೇ ಏನೋ ಅದೊಂದು ಇಮಿಡಿಯೇಟ್ ರಿಯಾಕ್ಷನ್ ಅನ್ನೋದು ಸಿಗೋದು ರಂಗಭೂಮಿಯಲ್ಲಿ ಮಾತ್ರ. ಬಿ ವಿ ಕಾರಂತರು ಒಂದು ಮಾತು ಹೇಳ್ತಾರೆ, ಮನುಷ್ಯ ದೊಡ್ಡವನಾಗಿ ಕಾಣೋದು ಅಂದರೆ ಅದು ಸೈಜಲ್ಲೂ ದೊಡ್ಡದು ಮತ್ತು ಓವರ್ ಗ್ಲೋರಿಫೈಡ್. ಸಿನಿಮಾದಲ್ಲಿ ದೊಡ್ಡ ಸ್ಕ್ರೀನು ಮತ್ತು ಹೀರೋ ಅಂತಂದಿದ ತಕ್ಷಣ ಅದೊಂದು ಎರಡು ಥರದ ಅರ್ಥದಲ್ಲೂ ಹೇಳ್ತಾರೆ. ಹೌದು, ಮನುಷ್ಯ ದೊಡ್ಡವನಾಗಿ ಕಾಣೋದು ಸಿನಿಮಾದಲ್ಲಿ, ತುಂಬ ಚಿಕ್ಕವನಾಗಿ ಕಾಣೋದು ಟಿ ವಿನಲ್ಲಿ, ಮನುಷ್ಯನಾಗಿ ಕಾಣೋದು ರಂಗಭೂಮಿನಲ್ಲಿ ಮಾತ್ರ ಅಂತ. ಅದು ಎಂಥ ಮಾತು ಸರ್. ಅದು ಬರೀ ಸೈಜ್ ವಿಷಯದಲ್ಲಿ ಮಾತ್ರ ಅಲ್ಲ ಅದು. ನೀವು ಸೀರಿಯಲ್ಗಳು ನೋಡಿ, ಎಲ್ಲ ನ್ಯಾರೋ ಮೈಂಡ್ಗಳ ಕಥೆಗಳೇ ಇರುತ್ತೆ. ನಿಜವಾಗ್ಲೂ ಅಬ್ಸರ್ವ್ ಮಾಡಿ, ತುಂಬ ನ್ಯಾರೋ ಮೈಂಡೆಡ್ ಕಥೆಗಳೇ ಇರುತ್ತೆ ಅಲ್ಲಿ. ಅಂದರೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಯಾರೋ ಒಬ್ಬ ಹೀರೋ ಇರ್ತಾನೆ, ವಾಟ್ ಎವರ್ ಇಟ್ ಈಸ್, ಬಟ್ ಅದು ಇಂಟರ್ನಲ್ ಕಥೆಗಳೇ ಜಾಸ್ತಿ ಇರುತ್ತೆ. ಅದು ಅತ್ತೆ ಸೊಸೆ ಗಲಾಟೆ ಕಥೆಯಾಗಿ ಮೇಲ್ಗಡೆ ಕಾಣಿಸ್ತಾ ಇದ್ರು ಅದರಲ್ಲಿ ಒಂದೇನೋ ಒಂದು ಸಣ್ಣ ಕ್ಲೀಶೆಗಳಿರುತ್ತೆ, ಆ ಥರ ಇರುತ್ತೆ. ಸಿನಿಮಾದಲ್ಲಿ ಎಲ್ಲವೂ ವೈಭವೀಕರಣ, ಗ್ಲೋರಿಫಿಕೇಶನ್. ಕಮಾನ್ ರಾಕಿ ಬಾಯ್ ಅಂದರೆ ಒಂದು 20 ಕಾರ್ ಮೇಲ್ಗಡೆ ಎಗ್ರಕೊಂಡು ಬರ್ತಿರ್ತಾನೆ ರಾಕಿ ಬಾಯ್. ಅದು ಸ್ಕ್ರೀನ್ ವೈಸು ದೊಡ್ಡದಿದೆ. ಹೌದು, ಆ ಮಾತನ್ನು ಅವ್ರು ಹೇಳ್ತಾರೆ. ಹಾಗೆ ಅದು ರಂಗಭೂಮಿನಲ್ಲಿ ನಮ್ಗೆ ಇಮಿಡಿಯೇಟ್ ರಿಯಾಕ್ಷನ್ ಸಿಗತ್ತೆ, ಆಡಿಯನ್ಸ್ ಕ್ಲಾಪ್ಸ್ ಕೇಳತ್ತೆ. ಅದು ಇದೆಯಲ್ಲ, ಮಂಡ್ಯ ರಮೇಶ್ ಅವ್ರು ಹೇಳಿದ್ರು ಅಂದ್ರಲ್ಲ, ಅದ್ಭುತವಾದ ಮಾತದು. ನಮಗೆ ಅದು ಕೊಡೋಕ್ಕೆ ಖುಷಿನೇ ಬೇರೆ. ನಾವು ರೀಸೆಂಟಾಗಿ ನಿಮ್ಮ ಸೊಸೈಟಿನಲ್ಲಿ ನಮ್ಮ ನಾಟಕ ಮಾಡಿದಾಗ
ನಮಗೆ ಒಂದು ಸಣ್ಣ ಭಯ ಆಯ್ತು, ಯಾಕಂದ್ರೆ ಅದು ಓಪನ್ ಆಡಿಟೋರಿಯಮ್ಮು, ಮೈಕಿಗೆ ಜೋರಾಗಿ ಗಾಳಿ ಬಂದು ನಮ್ಮ ಡೈಲಾಗಿಗಿಂತ ಜಾಸ್ತಿ ಗಾಳಿ ಸೌಂಡ್ ಬರ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ನಮಗೆ. ನಮ್ಮ ಆರ್ಟಿಸ್ಟ್ಗಳೆಲ್ಲ ಪಾಪ ವಿತ್ ಫುಲ್ ಎನರ್ಜಿ ಮಾಡ್ತಾ ಇದ್ದಾರೆ, ವಾಯ್ಸನ್ನು ಜಾಸ್ತಿ ಥ್ರೋ ಮಾಡಿ ಮಾಡ್ತಾ ಇದ್ದಾರೆ. ನಮಗೆ ಔಟ್ಪುಟ್ ಅಲ್ಲಲ್ಲೇ ಸಣ್ಣದಾಗಿ ನಗೋದು ಅಥವಾ ಬೇಜಾರು ಮಾಡ್ಕೊಳ್ಳೋದು, ಛೇ ಅನ್ನೋದು, ಈ ಥರದ್ದೇನೋ ನಡೀತಾ ಇರತ್ತೆ, ಅದು ಓಕೆ. ಬಟ್ ನಾಟಕ ಮುಗಿದ ಮೇಲೆ ಈ ಎದ್ದು ನಿಂತು ಆಲ್ಮೋಸ್ಟ್ 2 ನಿಮಿಷ ಚಪ್ಪಾಳೆ ಹೊಡೆದ್ರಲ್ಲ, ಅದು ನಾವು ಪರ್ಮನೆಂಟಾಗಿ ನೆನ್ಪಿಟ್ಕೋತೀವಿ. ರೈಟ್. ಆ ಸೌಂಡು, ಚಪ್ಪಾಳೆ ಸೌಂಡ್ ಇದೆಯಲ್ಲ, ಅದು ಆಲ್ವೇಸ್ ಪ್ಯಾಟಿಂಗ್ ಅವರ್ ಬ್ಯಾಕ್. ಅದರಷ್ಟು ದೊಡ್ಡ ಅಕಂಪ್ಲಿಷ್ಮೆಂಟ್ ಇಲ್ಲ, ಯಾವುದೂ ಇಲ್ಲ. ಅದು ನಿಮಗೆ ಸಿನಿಮಾದಲ್ಲಿ ಅಥವಾ ಬೇರೆ ಮೀಡಿಯಾಗಳಲ್ಲಿ ಸಿಗಲ್ಲ. ಅದು ಸಿಗಲ್ಲ ಅಂದರೆ ಮನೆಯಲ್ಲೇ ಇವಾಗ ಕಾಂತಾರ ಥರದ ಅದ್ಭುತವಾದ ಸಿನಿಮಾ ನೋಡಿ ಮನೆಯಲ್ಲೇ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದಿರ್ತಾರೆ, ನನಗೆ ಗೊತ್ತಾಗಬೇಕಲ್ಲ. ಹೌದು. ಅದು ರಿಷಬ್ ಶೆಟ್ಟಿಗೆ ಗೊತ್ತಾಗಬೇಕಲ್ಲ. ಆ ರಿಯಲ್ ಟೈಮ್ ಫೀಡ್ಬ್ಯಾಕ್ ಇಂದ ಎಷ್ಟು ಇಂಪಾರ್ಟೆಂಟ್. ರಿಷಬ್ ಶೆಟ್ಟಿ ಆಗಲಿ, ಪ್ರಮೋದ್ ಶೆಟ್ಟಿ ಆಗಲಿ, ಇವ್ರನ್ನೆಲ್ಲ ಕೇಳಿ ಇನ್ನೊಂದ್ಸತಿ ನಾಟಕ ಮಾಡೋಣ, ಟೈಮ್ ಮಾತ್ರ ನಾಟಕ ಮಾಡಲೇಬೇಕು, ಟೈಮ್ ಮಾಡ್ಕೊಂಡ್ರೆ ನಾಟಕ ಮಾಡುತ್ತೀವಿ ಅಂತ. ಆ ರಂಗಭೂಮಿ ಆ ಥರ ಇರತ್ತದು, ಅದರ ಖುಷಿ ಅದು ಓಕೆ, ಅದು ಬೇರೆ ಲೆವೆಲ್, ಅದು ಆ ಖುಷಿ. ಈಗ ನಾಟಕ ಕಲಿಬೇಕು ಅಂತಂದರೆ ಸರ್, ನಮಗೆ ಫಸ್ಟು ಅಥವಾ ನಾವೀಗ ಕಂಟೆಂಟ್ ಇರಲಿ, ಅ ಲಾಟ್ ಆಫ್ ಕಂಟೆಂಟ್ ಎಲ್ಲ NST ಅಂತ ಹೇಳುತ್ತೆ. ಅಫ್ಕೋರ್ಸ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಇಂಡಿಯಾದಲ್ಲೇ. ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿದೆ, ಪ್ರಿಪೇರ್ ಮಾಡಿದೆ. ಬಟ್ ನಮ್ಮ ಕರ್ನಾಟಕದಲ್ಲೂ ರಂಗಾಯಣ ಇದೆ ಸರ್. ಅದು ಬಿಟ್ಟು ಬೇರೆ ತುಂಬ ಇನ್ಸ್ಟಿಟ್ಯೂಟ್ಸ್ ಇದೆ, ರಂಗಮಂದಿರಗಳಿದೆ. ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮಗೆ. ಅಲ್ಲ, ನೀವು NSD ಅಂತಂದ್ರಿ, NSDಗೆ ಕರ್ನಾಟಕದವರು ಸುಮಾರು ಜನ ಹೋಗಿದ್ದಾರೆ, ಬಂದು ಒಳ್ಳೊಳ್ಳೆ ಡೈರೆಕ್ಟರ್ಗಳಿದ್ದಾರೆ, ಒಳ್ಳೊಳ್ಳೆ ಆ್ಯಕ್ಟರ್ಗಳಿದ್ದಾರೆ ಕರ್ನಾಟಕದವರು. ರಂಗಭೂಮಿ ಇದು NSDಗೆ ಹೋಗಿ ಕಲಿತು ಬಂದವರು ನಮ್ಮ PJಶ್ರೀ ಮೇಡಮ್ ಇಲ್ಲ, ಹೌದು ಹೌದು, ನಮ್ಮ ಸುಂದರಶ್ರೀ ಮೇಡಮ್ ಇದ್ದಾರೆ, ಸುರೇಂದ್ರನಾಥ್ ಅಂತ ರಂಗಶಂಕರದ ಒನ್ ಆಫ್ ದ ಟ್ರಸ್ಟಿನೋ ಏನೋ ಆಗಿದ್ದಾರೆ. ಈಸ್ ಒನ್ ಆಫ್ ದ ಇನ್ಚಾರ್ಜ್ ಆಫ್ ರಂಗಶಂಕರ, ಸುರೇಂದ್ರನಾಥ್ ಅಂತ. ಅಮೇಝಿಂಗ್ ರೈಟರ್ ಅವರು, ತುಂಬ ಒಳ್ಳೆ ರೈಟರ್ ಅವರು, ತುಂಬ ಒಳ್ಳೆ ಡೈರೆಕ್ಟ್ರು ಕೂಡ. ಅವ್ರ ಡೈರೆಕ್ಷನ್ ಆದರೆ ನಾನು ಫಸ್ಟ್ ಶೋಗೆ ಹೋಗಿ ಕೂತ್ಕೋತೀನಿ, ಯಾವುದೇ ನಾಟಕ ಆಗಿರಲಿ. ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಮೆಥಡ್ ಆ್ಯಕ್ಟಿಂಗ್. ಅವ್ರದ್ದು ನಾಟಕದಲ್ಲಿ ಆ್ಯಕ್ಟು ಮಾಡಿದೆ, ಅಬ್ಬಾ, ಅವ್ರು ಹೇಳ್ಕೊಡೋ ಲೆವೆಲ್ಲೇ ಬೇರೆ, ಅದು ಲೆವೆಲ್ಲೇ ಬೇರೆ. ಅದು ಕ್ಯಾರೆಕ್ಟರ್ ಏನಾದ್ರು ಸಿಗರೇಟ್ ಸೇದಬೇಕು ಅಂದರೆ ಹಿಂಗೆ ಇಟ್ಕೊಂಡಿರ್ತೀರ, ಈ ಡೈಲಾಗ್ ಹೇಳಿ ಉಸಿರು ತಗೊಂಡು 3 ಸತಿ ಹಿಂಗೆ ಆ್ಯಶನ್ ಹೊಡಿ, ಆಮೇಲೆ ಹಿಂಗೆ ಇಟ್ಕೋಬೇಕು. ಅಷ್ಟು ಮಟ್ಟಿಗೆ ಮೈನ್ಯೂಟಾಗಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದು ಮಾಡ್ತಿದ್ದಾಗ ಗೊತ್ತಾಗಲ್ಲ, ಆಡಿಯನ್ಸಲ್ಲಿ ಕೂತ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಆ ಸಣ್ಣ ನ್ಯೂಯಾನ್ಸಸ್ಸು ಅಷ್ಟು ವರ್ಕ್ ಮಾಡ್ತಾರೆ ಅವರು. ಅದ್ಭುತವಾದ ಡೈರೆಕ್ಟ್ರು. ಆ ಥರದವರೆಲ್ಲ ಇದ್ದಾರೆ. ನಮ್ಮ ಸುರೇಶ್ ಆನಗಳ್ಳಿ ಅಂತಿದ್ದಾರೆ, ಅವ್ರದ್ದು ಟೀಚಿಂಗ್ ಸ್ಟೈಲೇ ಬೇರೆ. ಅವ್ರುಗಳೇ ದೊಡ್ಡ ಇನ್ಸ್ಟಿಟ್ಯೂಟ್ಗಳು. ಅಂದರೆ ಇವಾಗ ನಾನು ಹೇಳಕ್ಕೆ ಹೊರಟಿದ್ದು, ಇವರ ಹೆಸರೆಲ್ಲ ಯಾಕೆ ಹೇಳಿದೆ ಅಂದರೆ, BJಶ್ರೀ ಅವರ ಸ್ಪಂದನ ಟೀಮಲ್ಲಿ ಇದ್ದಾರಲ್ಲ, ಅವರೆಲ್ಲ NSD ಆ್ಯಕ್ಟರ್ಗಳ ಲೆವೆಲಲ್ಲೇ ಆ್ಯಕ್ಟಿಂಗ್ ಮಾಡೋ ಆ್ಯಕ್ಟರ್ಗಳಿದ್ದಾರೆ. ಹಾಗೆ ನಾನು ಅಲ್ಲಿಗೆ ಹೋಗದೆ, ಬೇಸಿಕ್ಲಿ ಅಲ್ಲಿಗೆ ಹೋಗದೇನು ಇದ್ದಾರೆ ಟ್ಯಾಲೆಂಟ್ಸ್. ಕಲಿಬೇಕು ಅನ್ನೋ ಒಂದು ಪ್ಯಾಷನ್ ಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನಿಜ ಅದು ಎಲ್ಲ ಕಡೆನೂ ಕಲಿಸ್ಕೊಂಡು ಹೋಗುತ್ತೆ. ನಮ್ಮಲ್ಲಿ ನೀನಾಸಮ್ ಇದೆ, ಒಳ್ಳೆ ಇನ್ಸ್ಟಿಟ್ಯೂಟು, ನೀನಾಸಮ್ ಇದೆ. ಆಮೇಲೆ ರಂಗಾಯಣ ಇದೆ ಮೈಸೂರಲ್ಲಿ. ರಂಗಾಯಣ ಇತ್ತೀಚೆಗೆ ಒಂದು ಹೊಸ ಬ್ಯಾಚ್ ಶುರು ಮಾಡಿದ್ದಾರೆ. ಸಾಣೆಹಳ್ಳಿ ಅಂತಿದೆ, ಶಿವಸಂಚಾರ ಅಂತ. ಅಲ್ಲಿಂದ ಆರ್ಟಿಸ್ಟ್ಗಳು ಬರ್ತಾರ್ರಿ, ನೋಡೋದಕ್ಕೆ ಖುಷಿ ಅವ್ರುಗಳನ್ನ. ಎಷ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಂದಿರ್ತಾರೆ ಅಂದರೆ ಅವರು, ತುಂಬ ಖುಷಿ ಆಗುತ್ತೆ. ಅಲ್ಲಿಂದ ಡೈರೆಕ್ಟರ್ಗಳು ಬರ್ತಾರೆ. ಕೆಲವು ಟೀಮ್ಗಳೇ ಇವಾಗ ಹವ್ಯಾಸಿ ರಂಗಭೂಮಿ ಟೀಮ್ಗಳಿವೆಯಲ್ಲ, ಆ ಟೀಮ್ಗಳೇ ದೊಡ್ಡ ಇನ್ಸ್ಟಿಟ್ಯೂಟ್ಗಳಾಗ್ಬಿಟ್ರತ್ತೆ. ಇವಾಗ ನಾವೆಲ್ಲ ಸಂಚಯದಿಂದ ಬಂದವರು. ಸಂಚಯ ನಮ್ಗೆ ಎಷ್ಟು ಹೇಳ್ಕೊಟ್ಟಿದೆ ಅಂದರೆ, ಒಂದು NSD ಲೆವೆಲಲ್ಲಿ ಹೇಳ್ಕೊಟ್ಟಿದೆ. ನಾನು ಎಷ್ಟು ತಗೊಂಡಿದ್ದೀನಿ ಅನ್ನೋದು ಸೆಕೆಂಡ್ರಿ, ನನ್ನ ಕೆಪಬಿಲಿಟಿ ಅದು. NSDಗೆ ಹೋದವ್ರು ಎಲ್ಲರನ್ನೂ ಸಕ್ಸಸ್ಫುಲ್ ಆಗೇನಿಲ್ಲ, ಸಾರಿ ಟು ಸೇ ದ್ಯಾಟ್. ಬಟ್ ಆ ಇನ್ಸ್ಟಿಟ್ಯೂಟ್ಗೊಂದು ಹೆಸರಿರುತ್ತೆ. ಆ ಇನ್ಸ್ಟಿಟ್ಯೂಟ್ಗೆ ಯಾಕೆ ಹೆಸರಿರುತ್ತೆ ಅಂದರೆ, ಬಂದವರಲ್ಲಿ 90% ಟಾಪರ್ಸ್ ಇರ್ತಾರೆ. ಹೌದು. ಆದರೆ ಇನ್ನು 10% ಇರ್ತಾರಲ್ಲ, ಆ ಥರ ನನ್ನ ಸಂಚಯದಲ್ಲಿ ನಾನು ಆ 10%ನ ಒಂದು ಭಾಗ ಅಂತ ಅನ್ಕೋತೀನಿ. ಸಂಚಯ ಎಷ್ಟು ಒಳ್ಳೊಳ್ಳೆ ಡೈರೆಕ್ಟರ್ಗಳನ್ನು ಕ್ರಿಯೇಟ್ ಮಾಡ್ತು, ಎಷ್ಟು ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನು ಕ್ರಿಯೇಟ್ ಮಾಡಿದೆ ಸಂಚಯ.
ಸ್ಪಂದನ ಇದೆ, ಹ್ಮ್ ಈ ಥರದ್ದು. ಇವಾಗ ವ್ಯಾಸ್ಪ್ ಅಂತ ಒಂದು ಹುಡುಗರದ್ದೊಂದು ಟೀಮ್ ಆಗಿದೆ, ಅಲ್ಲೂ ಅಷ್ಟು ತುಂಬ ಒಳ್ಳೊಳ್ಳೆ ಪ್ರೊಡಕ್ಷನ್ ಕೊಡ್ತಾರೆ ವ್ಯಾಸ್ಪು. ಹ್ಮ್ ಆ ಥರದ ಸುಮಾರು ಟೀಮ್ಗಳಿವೆ. ಆ ಟೀಮ್ಗಳೇ ಒಂದೊಂದು ಇನ್ಸ್ಟಿಟ್ಯೂಟ್ ಥರ ವರ್ಕ್ ಆಗುತ್ತೆ. ಸೊ ಕಲಿಬೇಕಾದವ್ರಿಗೆ ಕಲಿತಾರೆ, ಅವ್ರು ಹುಡುಕ್ತಾರೆ ಇದ್ರ ಬಗ್ಗೆ. ನನ್ನ ಒಟಿ ಕೂಟಿರೋದ್ ಬಗ್ಗೆ ಹೇಳಬೇಕು ಅಂದರೆ ದಿಸ್ ನಾಟ್ ಎ ಇನ್ಸ್ಟಿಟ್ಯೂಟ್. ಅದೇ ನನ್ನ ನೆಕ್ಸ್ಟ್ ಕ್ವಶನ್ ಇತ್ತು ಸರ್ ನಿಮಗೆ. ಎನಿವೇಸ್ ನೀವು ಹೇಳಿ ಸರ್, ನೀವು ಹೇಳ್ತಾ ಇದ್ದು. ಒಟಿ ಕೂಟಿರ ಇನ್ಸ್ಟಿಟ್ಯೂಟ್ ಅಲ್ಲ, ಇದೊಂದು ಪುಟಾಣಿ ಟೀಮ್ ಅಷ್ಟೇ. ನಾನು ಹೇಳಿದ್ನಲ್ಲ ಈಗ, ಸಂಚಯ, ಸ್ಪಂದನ, ವ್ಯಾಸ್ಪು ಇವ್ರುಗಳ ಮುಂದೆ ಅವೆಲ್ಲ ಒಂದು ಇನ್ಸ್ಟಿಟ್ಯೂಟ್ ಥರ ಬೆಳೀತಾ ಇವೆ. ಅಂದರೆ ಸಾಕಷ್ಟು ಜನ ಹೊಸಬ್ರನ್ನ ತಗೊಂಡು ಅವ್ರಿಗೆ ಆ್ಯಕ್ಟಿಂಗ್ ವರ್ಕ್ಶಾಪ್ಗಳು ಮಾಡಿಸಿ ಅವ್ರನ್ನ ಬೆಳೆಸಿ ಎಲ್ಲ ಮಾಡ್ತಾ ಇದೆ. ಅಂದರೆ ಅವ್ರನ್ನ ಬೆಳೆಸೋದಲ್ಲ, ಒಂದು ಅವ್ರ ಒಳಗಡೆ ಇರೋ ಒಂದು ಕಲೆಯನ್ನು ಬೆಳೆಸ್ತಾ ಇದೆ. ಬೆನಕ ಇದೆ, ಇವೆಲ್ಲ ದೊಡ್ಡ ಇನ್ಸ್ಟಿಟ್ಯೂಟ್ಗಳು. ಬೆನಕದಲ್ಲಿ ನಾಗಾಭರಣ ಸರ್, ನೋ ಹಿಮ್, ಎಸ್, ಎಂಥ ಅಲ್ಲಿಂದ ಬಂದವರು, ಯಶು, ಆಮೇಲೆ ನಮ್ಮ ಮೈಕೋ ಮಂಜು, ಎಂಥ ತುಂಬ ಒಳ್ಳೊಳ್ಳೆ ಆ್ಯಕ್ಟ್ರುಗಳು ಅವರೆಲ್ಲ ಬೆನಕದಿಂದ ಬಂದವರು. ಅಂದರೆ ನಾನು ಇಂಡಿವಿಜುವಲಾಗಿ ಹೆಸರು ಹೇಳಬೇಕು ಅಂತಲ್ಲ ನಾನು ಹೇಳಿದ್ದು, ಆ ಥರ ಒಂದೊಂದು ಇನ್ಸ್ಟಿಟ್ಯೂಟಿಂದ ಅದು ಒಂದೊಂದು ಒಂದೊಂದು ಇನ್ಸ್ಟಿಟ್ಯೂಟ್ಗಳಾಗತ್ತೆ. ಒಟಿ ಕೊಟ್ಟಿರೋ ಇನ್ಸ್ಟಿಟ್ಯೂಟ್ ಅಲ್ಲ. ಯಾಕೆ ಅಂದರೆ ನಾನೇನು ಮಾಡ್ತೀನಿ, ನನ್ನ ಪ್ರೊಡಕ್ಷನ್ಗೆ ಯಾರು ಬೇಕೋ ಅವ್ರನ್ನ ಯಾವುದಾದ್ರು ಟೀಮಲ್ಲಿದ್ದರೆ, ಅದು ಯಾವುದೇ ಟೀಮ್ ಅನ್ನೋದು ನಮ್ಮಲ್ಲೇ ಇರಬೇಕು ಅಂತ ಯಾವುದು ಅಗ್ರಿಮೆಂಟ್ಗಳು ಸೈನ್ ಆಗಿರಲ್ಲ. ಸೊ ಎಲ್ಲರೂ ದೇ ಆರ್ ಆಲ್ ಓಪನ್ ಟು ಗೋ ಎನಿವೇರ್. ಮೋರ್ ಆಫ್ ವರ್ಡ್ ಆಫ್ ಮೌತ್ ಥರನೇ. ಹಾಂ, ವರ್ಡ್ ಆಫ್ ಮೌತ್ ಥರ. ಸೊ ನಾನೇನು ಮಾಡ್ತೀನಿ, ನನಗೆ ಆ ಕ್ಯಾರೆಕ್ಟರ್ಗೆ ಅಮಿತಾಬ್ ಬಚ್ಚನ್ ಬೇಕು ಅಂದರೆ, ಇಫ್ ಈಸ್ ಅಫೋರ್ಡಬಲ್ ಫಾರ್ ಮೈ ಝೀರೋ ಪೇಮೆಂಟ್, ನನಗೆ ಅಮಿತಾಬ್ ಬಚ್ಚನ್ ಬೇಕು ಅಂದರೆ ಹೋಗಿ ಕೇಳಿ ಕರ್ಕೊಂಡು ಬರ್ತೀನಿ ಅಷ್ಟೇ. ಬರೋದು ಬಿಡೋದು ಅವರಿಗೆ, ನನಗೇನು ಅಂದರೆ ಒಳ್ಳೊಳ್ಳೆ ಆ್ಯಕ್ಟ್ರುಗಳಿರಬೇಕು. ಅಂದರೆ ಒಳ್ಳೆ ಆ್ಯಕ್ಟ್ರ್ ಆಗಿರಬೇಕು ಮತ್ತು ಆ ಪಾತ್ರಕ್ಕೆ ಸರಿ ಹೋಗಬೇಕು. ಇವಾಗ ನನ್ನ ಟೀಮಿನ ಯಾವುದೇ ನಾಟಕಗಳು ರಿಪೀಟ್ ಶೋ ಆಗಿವೆಯಲ್ಲ, ಎಲ್ಲ ಹೆಚ್ಚು ಕಡಿಮೆ 10 ನಾಟಕ ಏನು ಹೇಳಿದೆ, ಒಂದು 5-6 ಅಟ್ಟರ್ ಫ್ಲಾಪ್ಗಳಿವೆಯಲ್ಲ, ಕೆಟ್ಟ ನಾಟಕಗಳು. ಅದು ರಿಪೀಟ್ ಆಗ್ದಂಗೆ ನಾನು ನೋಡ್ಕೊಂಡಿದ್ದೀನಿ. ಅವ್ರು ಕೇಳಿದ್ರು ಸದ್ಯಕ್ಕೆ ರಿಪೀಟ್ ಬೇಡ ಅಂತ ಹೇಳ್ಕೊಂಡು ಹೋಗಿದ್ದೀನಿ. ಕೆಲವು ನಾಟಕ ಮಾಡೋಕ್ಕಾಗ್ತಿಲ್ಲ. ಈಗ ವಂಶವೃಕ್ಷ ಅಂತ SL ಭೈರಪ್ಪ ಅವ್ರದ್ದು, ನಮಗೆ ಅದೊಂದು ಎಲ್ಲ ಆ್ಯಕ್ಟ್ರುಗಳು, ಅದು 18-19 ಜನ ಆ್ಯಕ್ಟ್ರುಗಳು, ಅವರೆಲ್ಲರನ್ನೂ ಕೂಡ ಹಾಕಿ, ಅಂದರೆ ಒಂದು ಕಡೆ ಸಿಗೋ ಹಾಗೆ ಮಾಡಿ ರಿಹರ್ಸಲ್ ಮಾಡೋಕ್ಕಾಗಿಲ್ಲ. ಅದು ಪೆಂಡಿಂಗ್ ಆಗಿದೆ. ಅದು ಇನ್ನೆಲ್ಲ ನಾಟಕನೂ 25 ಶೋ ಮಿನಿಮಮ್ ಆಗಿದೆ. ಆ 25 ಶೋಗಳು ಮಾಡಿಸೋ ಅಷ್ಟೊತ್ತಿಗೆ ನಮಗೆ ಒಂದಿಷ್ಟು ಆಗಿರುತ್ತೆ.